ನೋಡಿ ಸರ್, ಇಲ್ಲಿ ಎಲ್ಲ ನಂಬರ್ಸ್ ಇದೆ. ಒಂಚೂರು ಹೋಗಲ್ಲ ಸರ್. ಹೋಗ್ರೆ 100% ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀನಿ. ಎಲ್ಲ ಹೋಗ್ರೆ ಇಲ್ಲ ಕಸ್ಟಮರ್ಗೆ ಬೇಡ ಅಂದ್ರೆ ಎಲ್ಲ ಅಮೌಂಟ್ ರಿಫಂಡ್ ಮಾಡ್ತೀನಿ. ಅಷ್ಟು ನಾನು ಪ್ರೆಷರ್ ಹಾಕಿ ನೋಡಿ ಸರ್, ಶಬ್ದ ಬರ್ತಾ ಇರ್ಬೋದು. ಹೌದು ನೋಡಿ ಸರ್, ಸ್ವಲ್ಪ ಆದ್ರೂ ಸ್ಕ್ರಾಚ್ ಆಯ್ತಾ ಸರ್? ಏನಿಲ್ಲ, ಒಂಚೂರು ಆಗಲ್ಲ. ಇವಾಗ ಒಂದು ಬಜಾರ್ಗೆ ಒಂದು 40% ಸಪ್ಲೈ ನಾವೇ ಕೊಡ್ತೀವಿ. ನೀವೇ 40% ಸಪ್ಲೈ ಮಾಡ್ತೀರಾ? ಸಪ್ಲೈ ಮಾಡ್ತೀವಿ. ನಮ್ಮ ಹತ್ರ ತುಂಬಾ ಜನ ಇಲ್ಲಿ ಹೊಲಿಸ್ತಾರೆ. ಕಸ್ಟಮರ್ ಡೈರೆಕ್ಟ್ ಆಗಿ ಬಂದ್ರೆ ಅವ್ರು 40% ಜನಗೆ ಏನ್ ರೇಟ್ ಕೊಡ್ತೀವಿ ಅದೇ ಪ್ರೈಸ್ ಅವ್ರಿಗೆ ಅದೇ ರೇಟ್ಗೆ ಕೊಡಲ್ಲ ಅಂತ ಸರ್. ಸೊ ಶಾಪ್ ಕೀಪರ್ಸ್ಗೆ ಏನ್ ಕೊಡ್ತೀರಾ ಡೈರೆಕ್ಟ್ ಕಸ್ಟಮರ್ಗೆ ಕೊಡ್ತೀರಾ? ತಗೊಂಡ್ರೆ ಒಂದು 5000 6000 ಹಂಗ್ ಚಾರ್ಜ್ ಮಾಡ್ತಾರೆ. 5000 6000 ಈ ಲೆದರ್ಗೆ ಚಾರ್ಜ್ ಮಾಡ್ತಾರೆ. ನಮ್ಮ ಹತ್ರ ಈ ಲೆದರ್ ಬಂದು 3500 ಇಂದ ಸ್ಟಾರ್ಟ್ ಆಗುತ್ತೆ. 3500 ಇಂದ ವಿತ್ ಫಿಟ್ಟಿಂಗ್ ಸಮೇತ ಸ್ಟಾರ್ಟ್. ಏನಾದ್ರೂ ಡಿಸೈನ್ ತಗೊಳ್ಳಿ ಸರ್, ಕಸ್ಟಮರ್ ಫಿಟ್ ಮಾಡಿ VIP ಲೆದರ್ ಅಲ್ಲಿ ಮಾಡ್ಸಿರೋದು ಇದು. ಸೊ ನೋಡಬಹುದು ಫಿನಿಶಿಂಗ್ ಎಷ್ಟು ಸೂಪರ್ ಆಗಿದೆ ಅಂತ. ಒಂಚೂರು ಎಲ್ಲೂ ರಿಂಕಲ್ಸ್ ಇಲ್ಲ ಸರ್. ನೋಡಿ ಎಲ್ಲೂ ಒಂಚೂರು ರಿಂಕಲ್ಸ್ ಇಲ್ಲ. ನೋಡ್ಕೊಳ್ಳಿ ಎಷ್ಟು ಸೂಪರ್ ಆಗಿದೆ. ಸ್ಟಿಚಿಂಗ್ ನಲ್ಲಿ ನಾವು 5 years ವಾರಂಟಿ 5 years ವಾರಂಟಿ ಕೊಡ್ತೀರಾ? ಇದೆ ಮಾತು ಹೇಳಿದ್ದೆ. ಸ್ಕ್ರಾಚ್ ಆಯ್ತು ನೋಡಿ ಸರ್, ನೀವು ಬರೀ ಉಳ್ಕೊಳ್ತಾ ಇರಬೇಕು ಎಲ್ಲಿ ಮಾರ್ಕ್ ಮಾಡಿದೀನಿ ಅಂತ. ಸುಮಾರು ಕಸ್ಟಮರ್ಸ್ಗೆ ಬರಕ್ಕಾಗಲ್ಲ. ಅವರು ಮನೆ ಲೊಕೇಶನ್ ಕಳಿಸ್ಲಿ, ಬರೀ ಅಲ್ಲೇ ಹೋಗಿ ಅಲ್ಲೇ ಆರ್ಡರ್ ತಗೊಂಡು ಅಲ್ಲೇ ಫಿಟ್ಮೆಂಟ್ ಡೋರ್ ಡೆಲಿವರಿ ಅನ್ಬೋದು. ಡೋರ್ ಡೆಲಿವರಿ ಮಾಡ್ಕೊಡ್ತಾರೆ. ಎಲ್ಲರೂ ಗೂಗಲ್ ನಲ್ಲಿ ಬರೀ ಸರ್ಚ್ ಮಾಡಿ ನೋಡಿ ಕಂಫರ್ಟ್ ಕಾರ್ ಸೀಟ್ ಕವರ್ಸ್ ಅಂತ. ಎಷ್ಟು ಸುಮಾರು ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಅಂದ್ರೆ ಅಷ್ಟೊಂದು. ಸೊ ಇಲ್ಲೇ ಬೇಕಂದ್ರೆ ಕೂಡ ನಾವು ರಿವ್ಯೂಸ್ ಹಾಕ್ತೀವಿ. ಸೊ ನೀವೇ ನೋಡಬಹುದು. ಸೊ ಒಳ್ಳೆ ರೇಟಿಂಗ್ಸ್ ಒಳ್ಳೆ ರಿವ್ಯೂಸ್ ಗಳನ್ನು ಕಸ್ಟಮರ್ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಥಿಕ್ನೆಸ್ 2 ಲೇಯರ್ ತರ ಇದೆ ಇದರಲ್ಲಿ. ಇದರಲ್ಲಿನೂ ಇದೆ, ಆದ್ರೆ ಥಿಕ್ನೆಸ್ ಇದು ಕಡಿಮೆ ನೋಡಬಹುದು. ಸೈಜ್ ಚೆನ್ನಾಗಿ ನೋಡಿ, ಹೈ ಕ್ವಾಲಿಟಿ ಥ್ರೆಡ್ ಹಾಕ್ತಿವಿ. ಇದು 10 ನಂಬರ್ ಥ್ರೆಡ್ ಅಂತ ಬರುತ್ತೆ. ಇದು ಆಚೆ ಕಡೆ ಔಟ್ಫಿಟ್ ತುಂಬಾ 70% ಹೀಟ್ ಆಗಲ್ಲ. ಇಷ್ಟೊಂದು ಬಟ್ಟೆ ವೆರೈಟಿ ಇದೆ. ನಿಮ್ಗೆ 100% ಹೀಟ್ ಆಗಲ್ಲ. 100% ಬಟ್ಟೆ ಇದೆ ನಮ್ಮ ಹತ್ರ. ಹೌದಾ? ಆಚೆ ಕಡೆ ಯಾರು ತೋರ್ಸೋದು ಇಲ್ಲ. ಇದೆಲ್ಲ ಟೆಂಪ್ಲೇಟ್ಸ್. ಒಂದು 500 ವೆಹಿಕಲ್ ಟೆಂಪ್ಲೇಟ್ಸ್ ಇದೆ. 500 ವೆಹಿಕಲ್ ಟೆಂಪ್ಲೇಟ್ಸ್ ಇದೆ. ಯಾವುದಾದ್ರೂ ಗಾಡಿ ಹೇಳಿ ನೀವು. ಬೀಡಿಂಗ್ ಈ ತರ ಬೀಡಿಂಗ್ ಪ್ರೊಫೆಷನಲ್ ಆಗಿ ಮಾಡೋದು. ಪ್ರೊಫೆಷನಲ್ ಸರ್, ನಮಗೆ ತುಂಬಾ 15 years ಎಕ್ಸ್ಪೀರಿಯನ್ಸ್ ಅಂದ್ರೆ ನಮಗೆ ಎಷ್ಟು ಪ್ರೊಫೆಷನಲ್ ಕೆಲಸ ಮಾಡಲ್ಲ ನಾವೇ. ನೀವೇ ಅರ್ಥ ಮಾಡಿ. ಓಕೆ ಫ್ರೆಂಡ್ಸ್ ನೋಡ್ಕೊಳ್ಳಿ. ಇನ್ನೊಂದು ಏನಂದ್ರೆ ಇಷ್ಟೆಲ್ಲ ಬಂದ್ಬಿಟ್ಟು ಯಾರು ಡೀಟೇಲ್ ಆಗಿ ವಿಡಿಯೋ ಮಾಡಲ್ಲ, ಯಾರು ಇದೆಲ್ಲ ಎಕ್ಸ್ಪ್ಲೇನ್ ಮಾಡಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ಆ ವಿಡಿಯೋದಲ್ಲಿ ಇರುವ ಕಂಫರ್ಟ್ ಕಾರ್ಸ್ ಸೀಟ್ ಕವರ್ಸ್ಗೆ ಬಂದಿದ್ದೀವಿ. ಸೊ ಇವ್ರು ಬಂದ್ಬಿಟ್ಟು ಸೊ ನಿಮ್ಮ ಹತ್ರ ಯಾವ ತರ ಕಾರ್ ಇದ್ರೆ ಪರವಾಗಿಲ್ಲ, 800 ಇಂದ ನಿಮ್ಮ ಹತ್ರ ಬೆಂಜು ಆಡಿ ಯಾವುದೇ ತರ ಕಾರ್ ಇರ್ಬೋದು. ಸೊ ಎಲ್ಲ ಪ್ರೀಮಿಯಂ ಸೀಟ್ ಕವರ್ಸ್ ಇವ್ರ ಹತ್ರ ಸಿಗುತ್ತೆ. ಸೊ ಬಜೆಟ್ ಸೀಟ್ ಕವರ್ಸು, ಪ್ರೀಮಿಯಂ ಸೀಟ್ ಕವರ್ಸು, ಎಲ್ಲ ಥರ ಸೀಟ್ ಕವರ್ ಸಿಗುತ್ತೆ ನಿಮ್ಮ. ಸೊ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ನಿಮ್ಮ ಮನೆಗೇ ಬಂದು ಸೀಟ್ ಕವರ್ಸ್ನ ಕೂಡ ಹಾಕ್ಸ್ಕೊಡ್ತಾರೆ. ಸೊ ಏನೇನಿದೆ, ಸೊ ಏನೇನು ಯಾವ ಥರ ಸರ್ವಿಸ್ ಇದೆ ಇವ್ರದ್ದು ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಸೊ ಸೀಟ್ ಕವರ್ಸ್ ನೀವೇನಾದರೂ ಹಾಕ್ಸ್ಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಇರುತ್ತೆ. ಸ್ಪೆಷಲ್ ಆಫರ್ಸ್ ಎಲ್ಲ ಕೂಡ ಇದೆ. ಸೊ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ನ ಫಸ್ಟ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ಸೊ ಅವ್ರ ಹತ್ರನೇ ಕೇಳೋಣ ಅವ್ರ ಸರ್ವಿಸ್ ಏನೇನು, ಸೊ ಎಲ್ಲಿ ಲೊಕೇಟ್ ಆಗಿದೆ ಎಲ್ಲ ವಿಡಿಯೋ ತಿಳಿಸ್ಕೊಡ್ತೀವಿ. ಸೊ ಹಾಯ್ ಸರ್. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಸೈಯದ್ ಅಂತ. ಸರ್ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ನೀವು ಮಾಡ್ತಾ ಇದ್ದೀರಾ? ಸರ್ ನಾನು ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು 7 years ಆಯ್ತು. 15 years ಎಕ್ಸ್ಪೀರಿಯನ್ಸ್ ಇದೆ. 15 years ಎಕ್ಸ್ಪೀರಿಯನ್ಸ್ ಇದೆ. ಓಕೆ ಸರ್, ಫಾರ್ ಎಕ್ಸಾಂಪಲ್ ಇವಾಗ ಈ JC ರೋಡ್ ಅಲ್ಲೆಲ್ಲ ಬಂದ್ಬಿಟ್ಟು ತುಂಬಾ ಈ ತರ ಕಾರ್ ಸೀಟ್ ಕವರ್ಸ್ ಹಾಕೋರು ಇದ್ದಾರೆ. ಸೊ ನಿಮ್ಮ ಹತ್ರ ಏನಕ್ಕೆ ಬರ್ಬೇಕು ಪರ್ಟಿಕ್ಯುಲರ್ ಆಗಿ? ನೋಡಿ, ನಮ್ಮ ಹತ್ರ 30% ಇದು ಇಲ್ಲ. 30% ಯಾರು ಹೇಳತ್ತರ ಇಲ್ಲ. ನಾವು ಡೈರೆಕ್ಟ್ ಆಗಿ ಮಾಡ್ತೀವಿ. ನಾವು ಎಲ್ಲ ಪೀಸ್ ಟು ಪೀಸ್ ಜಾಯಿಂಟ್ ಮಾಡಿ ಎಲ್ಲ ನಾವೇ ಸ್ಟಿಚ್ ಮಾಡೋದು. ನಾವೇ ಟೈಲರ್ಸು, ನಾವೇ ಅಂಡರ್ಗ್ರೌಂಡ್ ತಕ ಹೋಗಿ ನಾವೇ ಎಲ್ಲ ಸ್ಟಿಚ್ ಮಾಡಿ ಎಲ್ಲ ಪೂರ್ತಿ ಕಂಪ್ಲೀಟ್ ಆಗಿ ನಾವೇ ಮಾಡ್ತೀವಿ. ನಮ್ಮ ಹತ್ರ ಒಂದು ಬಜಾರ್ಗೆನೆ ಒಂದು 40% ಸಪ್ಲೈ ನಾವೇ ಕೊಡ್ತೀವಿ. ನೀವೇ 40% ಸಪ್ಲೈ ಮಾಡ್ತೀರಾ? ಸಪ್ಲೈ ಮಾಡ್ತೀವಿ. ನಮ್ಮ ಹತ್ರ ತುಂಬಾ ಜನ ಇಲ್ಲಿ ಹೊಲಿಸ್ತಾರೆ. ಕಸ್ಟಮರ್ ಡೈರೆಕ್ಟ್ ಆಗಿ ಬಂದ್ರೆ ಅವ್ರು 40% ಜನಗೆ ಏನ್ ರೇಟ್ ಕೊಡ್ತೀವಿ ಅದೇ ಪ್ರೈಸ್ ಅವ್ರಿಗೆ ಅದೇ ರೇಟ್ಗೆ ಕೊಡಲ್ಲ ಅಂತ ಸರ್. ಸೊ ಶಾಪ್ ಕೀಪರ್ಸ್ಗೆ ಏನ್ ಕೊಡ್ತೀರಾ ಡೈರೆಕ್ಟ್ ಕಸ್ಟಮರ್ಸ್ಗೆ ಕೊಡ್ತೀರಾ? ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ. ಸೊ JC ರೋಡ್ ಎಲ್ಲ ನೀವು ಪರ್ಚೇಸ್ ಮಾಡಿದ್ರೆ ನೀವು ಬರ್ತೀರಲ್ಲ JC ರೋಡ್ಗೆ ಕಾರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಕ್ಕೆ. ಸೊ ಇವರೇ ಬಂದ್ಬಿಟ್ಟು ಆಲ್ಮೋಸ್ಟ್ 40-50% ಸೀಟ್ ಕವರ್ಸ್ ಅವ್ರಿಗೆ ಕೊಡೋದು. ಇವಾಗ ನೀವು ಅಲ್ಲಿ ಹೋದ್ರೆ ಅವ್ರು ಏನು ಮಾಡ್ತಾರೆ, ಡೈರೆಕ್ಟ್ ಆಗಿ ಇವ್ರ ಹತ್ರ ಬಂದು ಸೀಟ್ ಕವರ್ಸ್ ಇವ್ರ ಹತ್ರ ಸ್ಟಿಚ್ ಮಾಡ್ಕೊಂಡು ಹೋಗಿ ನಿಮಗೆ ಕಾರ್ಗೆ ಹಾಕ್ತಾರೆ. ಸೊ ಇದೊಂದು ಒಳ್ಳೆ ಸ್ಪಾಟ್ ಅಂತಾನೆ ಹೇಳ್ಬೋದು. ಡೈರೆಕ್ಟ್ ಆಗಿ ನೀವೇ ಇವ್ರ ನಂಬರ್ ಕೊಟ್ಟಿರ್ತೀವಿ ಸ್ಕ್ರೀನ್ ಮೇಲೆ, ಕಾಲ್ ಮಾಡ್ಕೊಂಡು ಇಲ್ಲಿ ಬಂದ್ರೆ ಯಾವ ಕಾರು ಏನು ಡೀಟೇಲ್ಸ್ ಹೇಳಿದ್ರೆ ಇವರೇ ಸ್ಟಿಚ್ ಮಾಡಿ ಏನಿದೆಯೋ ಅದು ಡೈರೆಕ್ಟ್ ಆಗಿ ಕೊಡ್ತಾರೆ. ಯಾವುದೇ ಥರ ಸೆಂಟರ್ ಮ್ಯಾನ್ ಮಿಡಲ್ ಮ್ಯಾನ್ ಯಾರೂ ಇರಲ್ಲ. ಡೈರೆಕ್ಟ್ ಆಗಿ ನೀವು ಓನರು ಅಷ್ಟೇ, ಇಬ್ರು ಮಾತ್ರನೇ ಕಮ್ಯುನಿಕೇಟ್ ಮಾಡ್ತೀರಾ. ಸೊ ನಿಮಗೆ ಬಂದ್ಬಿಟ್ಟು ಕಾಸು ಕೂಡ ಬಂದ್ಬಿಟ್ಟು ತುಂಬಾ ಸೇವ್ ಆಗುತ್ತೆ. ಸೊ ಯಾವ್ಯಾವ ತರ ಸೀಟ್ ಕವರ್ಸ್ ಇದೆ, ಏನ್ ಸರ್ವಿಸಸ್ ಮಾಡ್ತೀರಾ ಸರ್ ನೀವು? ನಮ್ಮ ಹತ್ರ ಸ್ಟಾರ್ಟಿಂಗ್ ಬಂದು ಬಾಜರಾ ಲೆದರ್ ಅಂತ ಇದೆ. ತುಂಬಾ ಒಳ್ಳೆ ಕ್ವಾಲಿಟಿ. ಆಚೆ ಕಡೆ ಇದು ಎಲ್ಲ ತಗೊಂಡ್ರೆ ಒಂದು 5000 6000 ಹಂಗ್ ಚಾರ್ಜ್ ಮಾಡ್ತಾರೆ. 5000 6000 ಈ ಲೆದರ್ಗೆ ಚಾರ್ಜ್ ಮಾಡ್ತಾರೆ. ನಮ್ಮ ಹತ್ರ ಈ ಲೆದರ್ ಬಂದು 3500 ಇಂದ ಸ್ಟಾರ್ಟ್ ಆಗುತ್ತೆ. 3500 ಇಂದ ವಿತ್ ಫಿಟ್ಟಿಂಗ್ ಸಮೇತ ಸ್ಟಾರ್ಟ್. ಏನಾದ್ರೂ ಡಿಸೈನ್ ತಗೊಳ್ಳಿ ಸರ್, ಕಸ್ಟಮರ್ ಒಳ್ಳೆ ಡಿಸೈನ್ ಮಾಡಿ ಒಳ್ಳೆ ಫಾರ್ಮ್ ಕ್ವಾಲಿಟಿ ಹಾಕಿ ಒಳ್ಳೆ ಫಿನಿಶಿಂಗ್ ಮಾಡಿ ನಾವು ಕೆಲಸ ಮಾಡ್ಕೊಡ್ತೀರಾ. ಸುಮಾರು ಜನ ಏನ್ ಹೇಳ್ತಾರೆ, ಇದೇ ಸ್ಯಾಂಪಲ್ ಇಟ್ಕೊಂಡು 10 ವರ್ಷ ವಾರಂಟಿ 12 ವರ್ಷ ವಾರಂಟಿ ಏನಂದ್ರೆ ಏನ್ ಗೊತ್ತಿರಲ್ಲ ಸರ್. ಬರೀ 10 ವರ್ಷ ವಾರಂಟಿ 12 ವರ್ಷ ವಾರಂಟಿ ಅಂತ ಕೊಡ್ತಾರೆ. ಬಾಳಿಕೆ ಬರಲ್ಲ.
ಯಾವ್ದಾದ್ರು ಮೆಟೀರಿಯಲ್ ತಗೊಳ್ಳಿ, ಸ್ವಲ್ಪ ಅಡ್ವಾಂಟೇಜ್ ಹೈ ಕ್ವಾಲಿಟಿ ಮೆಟೀರಿಯಲ್ ತಗೊಂಡ್ರೆ 7 years ವಾರಂಟಿ ಬರುತ್ತೆ ಸರ್. ಈ ಮೆಟೀರಿಯಲ್ ಎಲ್ಲ 1 year ವಾರಂಟಿ ಬರುತ್ತೆ. ಇದೇ ಮೆಟೀರಿಯಲ್ ಆಚೆ ಕಡೆ ಎಲ್ಲ ಹಿಡ್ಕೊಂಡು 10 years ವಾರಂಟಿ ಆ ತರ ಹೇಳ್ತಾರೆ. ನಮ್ಮ ಹತ್ರ ಆ ತರ ಸುಳ್ಳು ಏನು ಹೇಳತರ ಇಲ್ಲ. ನಿಮ್ ಕಣ್ ಮುಂದೆ ಕೆಲಸ ಆಗುತ್ತೆ ಸರ್, ಏನಾದ್ರೂ ಇರ್ಲಿ ನಿಮ್ ಕಣ್ ಇವಾಗ ನಾನೇ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಕಾರ್ ಇದೆ, ನಿಮ್ಗೆ ಫೋನ್ ಮಾಡಿ ಬುಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಬರ್ಬೋದಾ? ಇಲ್ಲೇ ಬರ್ಬೋದು ಸರ್, ಇಲ್ಲೇ ಬಂದು ಕಣ್ ಮುಂದ್ಗಡೆನೆ ಮಾಡ್ತೀರಾ? ಕೆಳಗಡೆ ಗಾಡಿ ನಿಲ್ಸ್ತೀವಿ, ಪಾರ್ಕಿಂಗ್ ಸ್ಪೇಸ್ ಇದೆ ನಮ್ಮ ಹತ್ರ, ಎಲ್ಲ ಪೂರ್ತಿ ನಿಮ್ಗೆ ಎಲ್ಲ ಅನುಕೂಲ ಆಗುತ್ತೆ. ಏನು ನೀವು ಹಂಗೆ ನೋಡ್ತಾನೆ ಇರ್ಬೋದು, ಇವ್ರು ಟೈಲರ್ ಎಲ್ಲ ಇಲ್ಲೇ ಇದಾರೆ. ಇಲ್ಲೇ ನಿಮ್ ಕಾರ್ಗೆ ಏನೇನ್ ಬೇಕೋ ಎಲ್ಲ ಮಾಡ್ತಾರೆ. ಯಾವ ಕಾರ್ ಬೇಕೋ ಎಲ್ಲ ಸೀಟ್ ಕವರ್ಸ್ ಸಮೇತ ನೋಡಿ ಅಲ್ಲಿ. ಯಾವ ಕಾರ್ಗೆ ಸರ್ ಇದು? ಇದು ನ್ಯೂ ನೆಕ್ಸಾನ್ಗೆ ಸರ್. ನೆಕ್ಸಾನ್ಗೆ ನೋಡಿ, ಹೈ ಕ್ವಾಲಿಟಿ ಫಾರ್ಮ್ ಹಾಕ್ತಿವಿ, ಎಲ್ಲ ಪೀಸ್ ಟು ಪೀಸ್ ಅಟ್ಯಾಚ್ ಮಾಡ್ತೀವಿ. ಎಲ್ಲ ಕ್ವಾಲಿಟಿ ಕೂಡ ನೋಡಬಹುದು ನೀವು. ನೋಡಿ ನಮ್ಮ ಹತ್ರ ಸುಮಾರು ಜನ ಏನ್ ಹೇಳ್ತಾರೆ ಗೊತ್ತಾ, ಬರೀ ಮೆಟೀರಿಯಲ್ ವಾರಂಟಿ. ನಮ್ಮ ಹತ್ರ ಸ್ಟಿಚಿಂಗ್ ವಾರಂಟಿ ಸರ್. ಸ್ಟಿಚಿಂಗ್ ವಾರಂಟಿ ಕೊಡ್ತೀರಾ? ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ ಸರ್. ಇದು 15 years ವಾರಂಟಿ, 15 years ಎಕ್ಸ್ಪೀರಿಯನ್ಸ್ ನಮ್ಮ ಹತ್ರ. ನಾವು ಸ್ಟಿಚಿಂಗ್ ನಿಮ್ಗೆ ವಾರಂಟಿ ಕೊಡ್ತೀವಿ. ಎಕ್ಸ್ಪೀರಿಯನ್ಸ್ ಇದೆ. ನೋಡಿ, ಒಂದು ಸೀಟ್ ಫಿಟ್ ಮಾಡಿದೀವಿ. ಇದು ಓಲ್ಡ್ ಇನೋವಾ, ಒಂದು ಸುಮಾರು 2007 ಮಾಡೆಲ್. ಇದು ಯಾರಾದರೂ ನೋಡಿ ಹೇಳ್ಬೋದಾ ಓಲ್ಡ್ ಇನೋವಾ ಸೀಟ್ ಅಂತ? ಅಷ್ಟೊಂದು ಲಕ್ಸುರಿಯಸ್ ಸೀಟ್ ಫಿಟ್ ಮಾಡಿದೀರಾ. ಸೊ ಫ್ರೆಂಡ್ಸ್, ಇವ್ರ ಹತ್ರ ಮೇನ್ ನೀವು ನೋಡ್ಬೋದು, ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದ್ವಿ ಇವ್ರ ಹತ್ರ. ಸೊ ತುಂಬಾ ಹೆಂಗಿತ್ತು ಸರ್ ಲಾಸ್ಟ್ ಟೈಮ್ ರೆಸ್ಪಾನ್ಸ್ ಎಲ್ಲ? ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತಾ? ಕಸ್ಟಮರ್ಸ್ ಎಲ್ಲ ಬಂದ್ರ? ಫುಲ್. ಬೇರೆ ಗೂಗಲ್ ನಲ್ಲಿ ಕಂಫರ್ಟ್ ಕಾರ್ ಸೀಟ್ ಕವರ್ಸ್ ಅಂತ ಹೊಡೆದಿ ಬೇರೆ ರಿವ್ಯೂಸ್ ನೋಡಿ. ಕಸ್ಟಮರ್ ಒಂದಾದ್ರೂ ಯಾರಾದ್ರೂ ಕಸ್ಟಮರ್ ಏನಾದ್ರೂ ಕೆಟ್ಟದಾದ ಹೇಳಿದ್ರೆ ಎಲ್ಲ ಕಸ್ಟಮರ್ ತುಂಬಾ ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದಾರೆ. ಒಳ್ಳೆ ರಿವ್ಯೂ. ಇನ್ನೊಂದು ನಮ್ಮ ಹತ್ರ ಅಡ್ವಾಂಟೇಜ್ ಏನಾಗಿದೆ ಅಂದ್ರೆ, ಸುಮಾರು ಕಸ್ಟಮರ್ಸ್ಗೆ ಬರಕ್ಕಾಗಲ್ಲ, ಅವರು ಮನೆ ಲೊಕೇಶನ್ ಕಳಿಸ್ಲಿ, ಬೇರೆ ಅಲ್ಲೇ ಹೋಗಿ ಅಲ್ಲೇ ಆರ್ಡರ್ ತಗೊಂಡು ಅಲ್ಲೇ ಫಿಟ್ಮೆಂಟ್ ಡೋರ್ ಡೆಲಿವರಿ ಅನ್ಬೋದು. ಡೋರ್ ಡೆಲಿವರಿ ಮಾಡ್ಕೊಡ್ತೀವಿ ನಾವು. ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ, ನಿಮ್ದು ಯಾವ ಕಾರು ಏನು ಯಾವ ಡಿಸೈನ್ ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಅವ್ರು ಬರ್ತಾರೆ. ಎಲ್ಲ ನಾನೇ ಬರ್ತೀನಿ, ಯಾರು ಹುಡುಗನ್ ನಾನು ಕಳ್ಸಲ್ಲ, ನಾನೇ ಬರ್ತೀನಿ. ನೀವೇ ಬರ್ತೀರಾ? ನಾನೇ ಹೋಗಿ ಆರ್ಡರ್ ತಗೊಂಡು, ನಮ್ಗೆ ಕಾಸು ಮುಖ್ಯ ಇಲ್ಲ ಸರ್, ಕಸ್ಟಮರ್ ಮುಖ್ಯ. ಬರೀ ನೀವು ಗೂಗಲ್ ನಲ್ಲಿ ಬರೀ ಸರ್ಚ್ ಮಾಡಿ ನೋಡ್ಬೋದು ಫ್ರೆಂಡ್ಸ್. ಎಲ್ಲರೂ ಗೂಗಲ್ ನಲ್ಲಿ ಬರೀ ಸರ್ಚ್ ಮಾಡಿ ನೋಡಿ ಕಂಫರ್ಟ್ ಕಾರ್ ಸೀಟ್ ಕವರ್ಸ್ ಅಂತ. ಎಷ್ಟು ಸುಮಾರು ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಅಂದ್ರೆ ಅಷ್ಟೊಂದು. ಸೊ ಇಲ್ಲೇ ಬೇಕಂದ್ರೆ ಕೂಡ ನಾವು ರಿವ್ಯೂಸ್ ಹಾಕ್ತೀವಿ. ಸೊ ನೀವೇ ನೋಡ್ಬೋದು. ಸೊ ಒಳ್ಳೆ ರೇಟಿಂಗ್ಸ್, ಒಳ್ಳೆ ರಿವ್ಯೂಸ್ ಗಳನ್ನು ಕಸ್ಟಮರ್ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಟೈಮ್ ವಿಡಿಯೋ ನೋಡಿ ತುಂಬಾ ಕಸ್ಟಮರ್ಸ್ ಬಂದು ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಸೊ ನೀವು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸರ್. ಸೊ ಬೇರೆಯವ್ರು ಕೂಡ ಖಂಡಿತ ಯೂಸ್ಫುಲ್ ಆಗಿರುತ್ತೆ. ಸೊ ಅದೇ ಬಿಟ್ಟು ಯಾವ್ಯಾವ ತರ ಮೆಟೀರಿಯಲ್ಸ್ ಯೂಸ್ ಮಾಡ್ತೀರಾ, ಏನೇನು ಸರ್? ಸರ್ ಇದು ಮೊದಲು ತೋರಿಸಿದೆ 3500 ಬಾಜಾ ಲೆದರ್ ಅಂತ. ಇದ್ರಲ್ಲಿ ಸುಮಾರು ಕಲರ್ಸ್ ಇದೆ ಸರ್. ವಿತ್ ಫಿಟ್ಟಿಂಗ್ ಸಮೇತ 3500 ಸರ್. ಕಲರ್ಸ್ ಆಲ್ಮೋಸ್ಟ್ ಒಂದು 25-30 ಕಲರ್ಸ್ ಇರುತ್ತೆ. 25 ಕಲರ್ಸ್ ಇದೆ ಸರ್. ನೋಡಬಹುದು ಇಷ್ಟೊಂದು ಕಲರ್ ವೆರೈಟೀಸ್ ಇದೆ. ಜಸ್ಟ್ ಬಂದ್ಬಿಟ್ಟು 3500 rupeesಗೆ ವಿತ್ ಫಿಟ್ಟಿಂಗ್ ಸಮೇತ ನಿಮಗೆ ಸಿಗುತ್ತೆ. ಮೊದಲೇ ಹಾಕಿದ್ದು 3000 ಇನ್ನೊಂದು ವಿಡಿಯೋನಲ್ಲಿ. ಆ ಮೆಟೀರಿಯಲ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಕಸ್ಟಮರ್ಗೆ. ನಮಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ ಸರ್. ಒಂದು 500 ರೂಪಾಯಿ ಜಾಸ್ತಿ ಮಾಡಿದೀವಿ, ನಮಗೆ ಕಾಸ್ಟಿಂಗ್ ಸ್ವಲ್ಪ ಇನ್ನೂ ಜಾಸ್ತಿ ಬೀಳುತ್ತೆ, ಬಟ್ ಕಸ್ಟಮರ್ ಖುಷಿ ಆಗುತ್ತೆ. ಒಳ್ಳೆ ಪ್ರಾಡಕ್ಟ್ ಕೊಡಬೇಕು. 3500 ಇಂದ ಸ್ಟಾರ್ಟ್ ಆಗುತ್ತೆ. ಇದು ಬಂದೆ ಡ್ರ್ಯಾಗನ್ ಅಂತ ನೆಕ್ಸ್ಟ್ ಮೆಟೀರಿಯಲ್ ಬರುತ್ತೆ. ಡ್ರ್ಯಾಗನ್ ಅಂತನಾ? ಸೊ ನಿಮ್ಗೆ ಮೆಟೀರಿಯಲ್ ಹೆಸರೆಲ್ಲ ಹೇಳ್ತೀನಿ. ಸೊ ಯಾವ ಮೆಟೀರಿಯಲ್ ಹೆಸರು ಬೇಕೋ ನಿಮ್ಗೆ, ಯಾವ ಮೆಟೀರಿಯಲ್ ಡ್ರ್ಯಾಗನ್ ಅಂದ್ರೆ ಸರ್ ಫೋನ್ ಮಾಡಿ ಸರ್ ಡ್ರ್ಯಾಗನ್ ಕವರ್ ಅಂತ ಹೇಳಿ, ನಿಮ್ಗೆ ಅದೇ ಕವರ್ದು ಪ್ರೈಸ್ ಏನಿದೆಯೋ ಅದು ತಿಳಿಸ್ಕೊಡ್ತಾರೆ ನಿಮ್ಗೆ. ಆಮೇಲೆ ಬಂದು ಫೆನೋ ಅಂತ ಬರುತ್ತೆ. ಏನ್ ಸರ್? ಫೆನೋ. ಓಕೆ, ಫೆನೋನಾ 2.4 mm ಬರುತ್ತೆ. ಇದ್ರಲ್ಲಿ ಏನು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. 2.4 mm ಅಂದ್ರೆ ಥಿಕ್ನೆಸ್. ಓ ನೋಡಿ ಸರ್, ನಾರ್ಮಲ್ಗೂ ಇದಕ್ಕೂ ಥಿಕ್ನೆಸ್ ಒಂದ್ಸತಿ ತೋರಿಸಿ ಸರ್. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಥಿಕ್ನೆಸ್ 2 ಲೇಯರ್ ತರ ಇದೆ ಇದರಲ್ಲಿ. ಇದರಲ್ಲಿ ನೋಡಿ, ಇದರಲ್ಲಿನೂ ಇದೆ, ಅದರ ಥಿಕ್ನೆಸ್ ಇದು ಕಡಿಮೆ ನೋಡ್ಬೋದು ಸೈಜು. ಓಕೆ, ಆಮೇಲೆ ನಾಪಾ ಅಂತಾರೆ ಸರ್. ನಾಪಾನಲ್ಲಿ ಎಷ್ಟೊಂದು ಕ್ವಾಲಿಟಿ ಬರುತ್ತೆ, ಅಂಗಡಿಯವ್ರಿಗೆ ಗೊತ್ತೇ ಇರಲ್ಲ ಸರ್. ನೋಡಿ ಇದು ಸ್ಟಾರ್ಟಿಂಗ್ ನಾಪಾ ಇದು. ಇದ್ನಲ್ಲಿ ಒಂದು 18 ಕಲರ್ಸ್ ಬರುತ್ತೆ. ಆಮೇಲೆ ನಾಪಾ ಕಿಂಗ್ ಅಂತ ಸ್ಟಾರ್ಟ್ ಆಗುತ್ತೆ. ನಾಪಾ ಕಿಂಗ್ ಇದ್ನಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ನಮ್ಮ ಕಸ್ಟಮರ್ ರಿವ್ಯೂಸ್ ಚೆನ್ನಾಗಿದೆ, ತುಂಬಾ ಓವರ್ ಚೆನ್ನಾಗಿ ಬರ್ತಾ ಇದೆ. ಸೊ ನಾಪಾ ಕಿಂಗ್ ಅಂತೆ. ಸೊ ಒಳ್ಳೆ ರಿವ್ಯೂಸ್ ಇದೆ ಅಂತ ಇದು. ಸೊ ಯಾರಾದ್ರೂ ಟ್ರೈ ಮಾಡಂಗಿದ್ರೆ ಸೊ ಇದನ್ನು ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ಮೆಟೀರಿಯಲ್ ಸರ್ ಪರ್ಷಿಯನ್ ಲೆದರ್ ಅಂತ ಬರುತ್ತೆ. ಇದೆಲ್ಲ ಹೊಸ ಕ್ಯಾಟಲಾಗ್ ಸರ್. ಯಾರು ನಿಮ್ಗೆ ಆಚೆ ಕಡೆ ಯಾರು ತೋರಿಸೋದೇ ಇಲ್ಲ ಸರ್ ಈ ತರ ಇದೆ ಅಂತ ಮೆಟೀರಿಯಲ್ ಎಲ್ಲ. ನೋಡಿ ಇದ್ರಲ್ಲಿ ಸುಮಾರು ಕಲರ್ಸ್ ಬರುತ್ತೆ. ನೋಡ್ಬೋದು ಆಲ್ಮೋಸ್ಟ್ ಒಂದು 50 ಕಲರ್ಸ್ ಇದೆ ಅಲ್ಲ ಸರ್? 50 ಕಲರ್ಸ್ ಇದೆ. ಕಲರ್ ಚಾರ್ಟ್ ನೀವು ಹಂಗೆ ನೋಡ್ತಾನೆ ಇರ್ಬೋದು. ಎಲ್ಲ ಬಂದ್ಬಿಟ್ಟು ಅಫಿಷಿಯಲ್ ಕಲರ್ಸ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಒಂಚೂರು ರಿಂಕಲ್ಸ್ ಬರಲ್ಲ. ಒಂಚೂರು ಬರಲ್ಲ. ಒಂದ್ ನಿಮಿಷ ತೋರಿದ್ರೆ ಆಚೆ ಕಡೆ ಏನ್ ಮಾಡ್ತಾರೆ ಅಂತ. ಓಕೆ, ನಾವೇ ಎಲ್ಲರಿಗೆ ಹೊಲ್ಕೊಡ್ತೀವಿ ಸೀಟ್ ಕವರ್ಸ್. ಔಟ್ ಸೈಡ್ ಎಲ್ಲ ಕಂಬಿ ಫಿಟ್ಟಿಂಗ್, ಎಲ್ಲ ರಾಡ್ ಹಾಕಿ ಫಿಟ್ ಮಾಡ್ತಾರೆ. ನಮ್ಮ ಹತ್ರ ಹೊಸ ಗಾಡಿ ಯಾವ್ದಾದ್ರು ಹೊಸ ಗಾಡಿ ಇರ್ಲಿ ಈ ತರ ಬೀಡಿಂಗ್ ಒರಿಜಿನಲ್ ಶೋರೂಮ್ ನಲ್ಲಿ ಬೀಡಿಂಗ್ ಹಾಕ್ತಾರೆ ನೋಡಿ. ಅದೇ ತರ ಒರಿಜಿನಲ್ ಫಿಟ್ಟಿಂಗ್ ನೋಡಿ. ಈ ಸೀಟ್ಗೆ ಬೀಡಿಂಗ್ ಕ್ಲಿಪ್ ಫಿಟ್ಟಿಂಗ್ ಮಾಡಿದೀವಿ. ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ.
ಸೊ ನೋಡ್ಬೋದು ನೀವು ಫಿನಿಶಿಂಗ್ ಎಷ್ಟು ಸೂಪರ್ ಆಗಿದೆ ಅಂತ. ಸೊ ಶೋರೂಮಲ್ಲಿ ಎಲ್ಲ ಬಂದ್ಬಿಟ್ಟು ನಾರ್ಮಲ್ ಈ ಥರ ರಾಡ್ಗಳು ನಿಮಗೆ ಆಗ್ತಾರಲ್ಲ ಸರ್? ಹಾಂ ಹೌದು ಸರ್. ಹಾಂ, ಆಚೆ ಕಡೆ ಎಲ್ಲ ಈ ತರ ರಾಡ್ ಯೂಸ್ ಮಾಡ್ತಾರೆ ಸರ್. ಓಕೆ, ಈ ನೀವು ತರ ರಾಡ್ ಹಾಕಿ ಈ ತರ ಮಾಡ್ತಾರೆ. ನಾವು ಇನ್ನೂ ತನಕ ಎಷ್ಟೋ ಕಸ್ಟಮರ್ಗೆ ಮಾಡಿದೀವಿ ಈ ತರ. ನಾವು ಬೀಡಿಂಗ್ ಯೂಸ್ ಈ ತರ ಬೀಡಿಂಗ್ ಪ್ರೊಫೆಷನಲ್ ಆಗಿ ಮಾಡೋದು. ಪ್ರೊಫೆಷನಲ್ ಸರ್, ನಮಗೆ ತುಂಬಾ 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನಮಗೆ ಎಷ್ಟು ಪ್ರೊಫೆಷನಲ್ ಕೆಲಸ ಮಾಡಲ್ಲ ನೀವೇ ಅರ್ಥ ಮಾಡಿ. ಓಕೆ, ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ. ಇನ್ನೊಂದು ಏನಂದ್ರೆ ಇಷ್ಟೆಲ್ಲ ಬಂದ್ಬಿಟ್ಟು ಯಾರು ಡೀಟೇಲ್ ಆಗಿ ವಿಡಿಯೋ ಮಾಡಲ್ಲ, ಯಾರು ಇದೆಲ್ಲ ಎಕ್ಸ್ಪ್ಲೈನು ಮಾಡಲ್ಲ. ಆಚೆ ಕಡೆ ಸುಮಾರು ಜನ ಏನ್ ಮಾಡ್ತಾರೆ ಗೊತ್ತಾ, ನಾಪ ಅಂತ ಬೇರೆ ನಾಪ ಹಾಕ್ತಾರೆ ಸರ್. ಪಾಪ ಕಸ್ಟಮರ್ಗೆ ತುಂಬಾ ಮೋಸ ಆಗತ್ತೆ. ನಾವು ಆತರ ಇಲ್ಲ, ಅವ್ರ ಕಣ್ ಮುಂದೆ ಮೆಟೀರಿಯಲ್ ತರಿಸ್ತೀವಿ, ಅವ್ರ ಕಣ್ ಮುಂದೆನೆ ಎಲ್ಲಾ ತಿಳಿಸ್ಕೊಡ್ತೀವಿ ಸರ್. ನಮ್ಮ ಹತ್ರ ಅಷ್ಟೊಂದು ಅಡ್ವಾಂಟೇಜ್. ಇದು VIP ಲೆದರ್ ಅಂತ. ಓಕೆ, ಇದು ಸುಮಾರು ಕಲರ್ಸ್ ಇದ್ನಲ್ಲೂ ಬರುತ್ತೆ. ಇದ್ನಲ್ಲಿ ಇವಾಗ ಹೊಸ ಗಾಡಿಗೆ ವೆಂಟಿಲೇಟರ್ ಸೀಟ್ಸ್ ಬರುತ್ತೆ, ಅದಕ್ಕೋಸ್ಕರ ಎಲ್ಲ ಪರ್ಪರೇಷನ್ ಎಲ್ಲ ಇದೆ. ಮೆಟೀರಿಯಲ್ ನಲ್ಲಿ ಒಂದು 70% ಹೀಟೇ ಆಗಲ್ಲ ಸರ್. 70% ಹೀಟೇ ಆಗಲ್ಲ. ಸುಮಾರು ಜನ ಲಾಂಗ್ ಡ್ರೈವ್ ಮಾಡ್ತಾರೆ, ಅವ್ರಿಗೆ ಹೀಟು ಸ್ವೆಟ್ ಆಗತ್ತೆ. ಎಲ್ಲ ಇದ್ನಲ್ಲಿ 70% ಹೀಟ್ ಆಗಲ್ಲ. ನಮ್ಮ ಹತ್ರ ಇಷ್ಟೊಂದು ಬಟ್ಟೆ ವೆರೈಟಿ ಐತೆ, ನಿಮ್ಗೆ 100% ಹೀಟ್ ಆಗಲ್ಲ. 100% ಬಟ್ಟೆ ಐತೆ ನಮ್ಮ ಹತ್ರ. ನಿಮ್ಗೆ ಆಚೆ ಕಡೆ ಯಾರು ತೋರ್ಸೋದು ಇಲ್ಲ, ಅಷ್ಟು ಅಡ್ವಾಂಟೇಜ್. ಯಾರು ತೋರ್ಸೋದೇ ಇಲ್ಲ. ನಮ್ಮ ಹತ್ರ ಸ್ಕ್ರಾಚ್ ಪ್ರೂಫ್ ಬಟ್ಟೆ ಐತೆ, ಸ್ಕ್ರಾಚ್ ಆಗಲ್ಲ. ಸುಮಾರು ಚಿಕ್ಕ ಮಕ್ಕಳು ಇರ್ತಾರೆ, ಪೆನ್ ತಗೊಂಡು ಏನೋ ಬರೀತಾರೆ, ಪೆನ್ನಲ್ಲೂ ಏನಾದ್ರು ಬರೀಲಿ, ಏನು ನಮ್ಮ ಹತ್ರ ಆಗಲ್ಲ. ತೋರಿಸ್ತೀನಿ ಸರ್, ಸ್ಯಾಂಪಲ್ ತಗೊಂಡೇ ತೋರಿಸ್ತೀನಿ ಸರ್. ಸುಮಾರು ಜನ ಬೇರೆ ಪೀಸ್ ಎತ್ಕೊಂಡು ತೋರಿಸ್ತಾರೆ, ನಾವು ಯಾವ ಕ್ಯಾಟಲಾಗ್ ತೋರಿಸ್ತೀವಿ ಅದನ್ನಲ್ಲೇ ತೋರಿಸ್ತೀರಾ? ಓಕೆ, ಯಾವ್ದು ಕ್ಯಾಟಲಾಗ್ ಸರ್ ಇದು? ಹೆಸರು ಇದು ಇಟಾಲಿಯನ್ ಲೆದರ್ ಅಂತ. ಓಕೆ, ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ಹೊಸದಾಗಿ ಲಾಂಚ್ ಆಗಿದೆ. ಇದು ಆಚೆ ಕಡೆ ಯಾರ ಹತ್ರನೂ ಇಲ್ಲ ಸರ್. ನಿಮ್ಮ ಹತ್ರನೇ ಫಸ್ಟ್ ಬಂದಿರೋದು, ನಮ್ಮಿಂದಾನೆ ಎಲ್ಲ ಮಾರ್ಕೆಟ್ ಸಪ್ಲೈ ಆಗುತ್ತೆ ಸರ್. ಓಕೆ, ನೋಡಿ ಇದು ವೈಟ್ ಅಲ್ಲೇ ಮಾಡಿ, ವೈಟ್ ನಲ್ಲೇ ಮಾಡ್ತೀನಿ ನೋಡಿ. ಬೇರೆ ಕಲರ್ ಆದ್ರೂ ಪರವಾಗಿಲ್ಲ, ನಾನೇ ಇಟ್ಕೊಂತೀನಿ ನೋಡಿ ಸರ್. ಓಕೆ, ಸ್ಕ್ರಾಚ್ ಆಯ್ತು ನೋಡಿ ಸರ್. ಬರೀ ಫಾರ್ಮ್ ಪೀಸ್ ತಗೊಂಡು ನೋಡಿ ಸರ್, ನೀವು ಬರೀ ಹುಡ್ಕೊಂತಾ ಇರಬೇಕು ಎಲ್ಲಿ ಮಾರ್ಕ್ ಮಾಡಿದ್ದೀನಿ ಅಂತ. ಸ್ವಲ್ಪ ಆದ್ರೂ ಕಾಣಿಸ್ತಿದ್ಯಾ ಸರ್? ಇದು ಪ್ಯೂರ್ ವೈಟ್ ಸರ್. ಸುಮಾರು ಇಷ್ಟೆಲ್ಲ ಅಡ್ವಾಂಟೇಜ್ ನಿಮ್ಗೆ ಆಚೆ ಕಡೆ ಯಾರು ತೋರಿಸೋದೇ ಇಲ್ಲ ಸರ್. ಇದು ಬರೀ ಮಾರ್ಕ್ ಇಲ್ಲ, ಇದ್ನಲ್ಲಿ ಸ್ಕ್ರಾಚ್ ಮಾಡಿದ್ರು ಕೂಡ ಸ್ಕ್ರಾಚ್ ಆಗಲ್ಲ ಸರ್. ನಾನು ಬೇಕಾದ್ರೆ ಬೆಂಕಿ ಹಚ್ಚಿ ಹೀಟ್ ಮಾಡಿ ತೋರಿಸ್ತೀನಿ, ನಿಮ್ಗೆ ಬೆಂಕಿನೂ ಆಗಲ್ಲ. ಮಾಡ್ತೀನಿ ನಿಮ್ಗೆ ಮುಂದೆ, ನಿಮ್ ಕಣ್ ಮುಂದೆ ತೋರಿಸ್ತೀನಿ ನೋಡಿ ಸರ್. ನೋಡಿ ಸರ್, ಇದು ಸಿಸರು. ಈ ಮೆಟೀರಿಯಲ್ ಇಂದ ಬೇರೆ ಮೆಟೀರಿಯಲ್ ಡ್ಯಾಮೇಜ್ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟ್ ಮೆಟೀರಿಯಲ್ ತೋರಿಸಿ ನೋಡಿ. ಇದು ನಾಪ, ನಾರ್ಮಲ್ ನಾಪ ಹಿಡೀರಿ ಸರ್. ಇಲ್ಲಿ ಇಟ್ಕೊಂತೀನಿ ನೋಡಿ ಸರ್. ಸುಮ್ಮನೆ ಇಷ್ಟ ಅಂದ್ರೆ ಎಲ್ಲ ಡ್ಯಾಮೇಜ್ ಆಗುತ್ತೆ ಸರ್. ಹೌದು, ಲೈನ್ ಬಿದ್ದಿದೆ ನೋಡಿ. ಸುಮ್ಮನೆ ಬರೀ ನಾನು ಅಷ್ಟೊಂದು ಏನು ಫೋರ್ಸ್ ಆಗ್ತಾ ಇಲ್ಲ ನೋಡಿ, ಈಸಿಯಾಗಿ ಲೈನ್ ಬೀಳ್ತಾ ಇದೆ ನೋಡಿ. ಅದೇ ಇನ್ನೊಂದು ಬಟ್ಟೆ ನಾನು ತೋರಿಸ್ತೀನಿ ನೋಡಿ, ನೋಡ್ಬೋದು. ಓಕೆ, ಇವಾಗ ಇಟಾಲಿಯನ್ ನಾಪನಲ್ಲಿ ತೋರಿಸ್ತೀನಿ ನೋಡಿ ಸರ್. ನೋಡಿ ಸರ್, ವೈಟ್ನಲ್ಲೇ ಮಾತು ತೋರಿಸ್ತೀನಿ ನೋಡಿ ಸರ್. ಇಲ್ಲಿ ನೋಡಿ ಸರ್, ಇಷ್ಟೊಂದು ಪ್ರೆಷರ್ ಹಾಕಿ ನೋಡಿ ಸರ್, ಶಬ್ದ ಬರ್ತಾ ಇರ್ಬೋದು. ಹೌದು ನೋಡಿ ಸರ್, ಸ್ವಲ್ಪ ಆದರೂ ಸ್ಕ್ರಾಚ್ ಆಯ್ತಾ ಸರ್? ಏನು ಇಲ್ಲ, ಒಂಚೂರು ಆಗಲ್ಲ. ಇವಾಗ ನನ್ನ ಲೈಟ್ರಿಂದ ಹೀಟ್ ಮಾಡಿ ತೋರಿಸ್ತೀನಿ ಸರ್. 100% ಹೀಟ್ ಆಗಲ್ಲ ಸರ್. ಫಸ್ಟ್ ಇದಕ್ಕೆ ಮಾಡಿ ನೋಡಿ, ಎರಡಕ್ಕೂ ಡಿಫ್ರೆನ್ಶಿಯೇಟ್ ಮಾಡೋಣ ನೋಡಿ. ನಾರ್ಮಲ್ ನಾಪ ಮಾಡಿ ನೋಡಿ ಸರ್, ಕ್ಲಿಯರ್ ಆಗಿ ಮಾರ್ಕ್ ಹೋಗ್ತಾ ಇದೆ ನಿಮಗೆ. ಹೌದು ನೋಡಿ, ಮೆಟೀರಿಯಲ್ ಹೋಗ್ತಾ ಇದೆ ಸರ್. ಇನ್ನ ಸ್ವಲ್ಪ ಹೀಟ್ ಮಾಡಿದ್ರೆ ನೋಡಿ ಸರ್. ನೋಡಿ ಸರ್, ಹೋಗ್ತಾ ಇದೆ ನೋಡಿ. ಎಲ್ಲ ಕಲರೇ ಫೇಡ್ ಆಗ್ತಾ ಇದೆ. ಹೋಗ್ತಾ ಮೆಟೀರಿಯಲ್ ಬಂದ್ಬಿಡತ್ತೆ ಆಚೆ ಕಡೆ ನೋಡಿ. ಅದೇ ಇಟಾಲಿಯನ್ ಲೆದರ್ಗೆ ಏನಾಗ್ತಾ ಇಲ್ಲ, ಒಂಚೂರು ಆಗಲ್ಲ, ಚೇಂಜಸ್ ಆಗ್ತಾ ಇಲ್ಲ ಸರ್. ಅದ್ಮೇಲೆ ಆ ಮೆಟೀರಿಯಲ್ ನಲ್ಲಿ ನೋಡ್ರಿ ನೀವು, ಕಲರ್ ಹೋಗ್ತಾ ಇತ್ತು. ಒಂಚೂರು ಅದು ಏನಾದ್ರೂ ಚೇಂಜಸ್ ಏನಾದ್ರು ಈ ಕೋಕ್ದು ಸ್ಟೇನು, ಕಾಫಿ ಸ್ಟೇನ್ ಏನಾದ್ರು ಆದ್ರೆ ಏನು ಆಗಲ್ಲ ಸರ್. ಸುಮಾರು ಮನೆಯಲ್ಲಿ ಪೆಟ್ಸ್ ಇರುತ್ತೆ ಸರ್. ಸುಮಾರು ಜನ ಕ್ಯಾಟ್ ಯೂಸ್ ಮಾಡ್ತಾರೆ, ಸುಮಾರು ಜನ ಡಾಗ್ ಎಲ್ಲ. ಹೌದು, ಎಲ್ಲ ಕಾರ್ನಲ್ಲಿ ತಗೊಂಡೇ ಹೋಗ್ತಾರೆ ಸರ್. ಅವ್ರಿಗೆ ತುಂಬಾ ಒಳ್ಳೆ ಮೆಟೀರಿಯಲ್ ಇದು, ಪೆಟ್ ಫ್ರೆಂಡ್ಲಿ ಮೆಟೀರಿಯಲ್ ಅಂತ ಹೇಳ್ಬೋದು. ಆರಾಮಾಗಿ ಪೆಟ್ಗೆ ಇದು ಬರುತ್ತೆ, ಕೀಳತ್ತೆ, ಇದರಲ್ಲಿ ಆಗಲ್ಲ, ಒಂಚೂರು ಆಗಲ್ಲ ಸರ್. ಇದು ಒಂದೇ ಇಲ್ಲ, ಈ ತರ ನಮ್ಮ ಹತ್ರ ಮೆಟೀರಿಯಲ್ ಇದೆ. ಕಸ್ಟಮರ್ಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ರೇಟು ಇನ್ನು ಕಡಿಮೆದು ಇದೆ ಅದರಲ್ಲಿನು. ಓಕೆ, ನೋಡಿ ಸರ್, ಯುರೋಪಿಯನ್ ಲೆದರ್ ಅಂತ ಫಸ್ಟ್ ತೋರಿಸಿದ್ ಬಂದ್ಬಿಟ್ಟು ಇಟಾಲಿಯನ್ ಲೆದರ್. ಇದು ಬಂದ್ಬಿಟ್ಟು ಯುರೋಪಿಯನ್ ಲೆದರ್. ಇದರಲ್ಲಿ ಚೆನ್ನಾಗಿರೋ ಕಲರ್ಸ್ ಇದೆ. ಬರೀ ಬಟ್ಟೆ ಹಿಂಗ್ ಕೈ ಫೀಲ್ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನಲ್ಲೇನು ಸುಮಾರು ಕಲರ್ಸ್ ಇದೆ. ಇದು ಆಚೆ ಕಡೆ ಯಾರ ಹತ್ರನೂ ಇನ್ನೂ ತನಕ ಸ್ಯಾಂಪಲ್ ಬಂದಿಲ್ಲ ಸರ್. ನಾವೇ ಸರ್ ಎಲ್ಲಾರ ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಆಗಿ ಮಾಡ್ತಾ ಇರೋದು. ಇದನ್ನಲ್ಲೇನು ನೋಡಿ, ಬೇಕಾದ್ರೆ ಹೀಟ್ ಮಾಡಿ ತೋರಿಸ್ತೀನಿ ನೋಡಿ ಸರ್. ಇದನ್ನಲ್ಲೇನು ಏನು ಹೀಟ್ ಆಗಲ್ಲ. ಒಂಚೂರು ನೋಡಿ ಸರ್, ಇಲ್ಲಿ ಎಲ್ಲ ನಂಬರ್ಸ್ ಇದೆ, ಒಂಚೂರು ಹೋಗಲ್ಲ ಸರ್. ಹೋದ್ರೆ
100% ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀನಿ. ಎಲ್ಲ ಹೋದ್ರೆ ಇಲ್ಲ ಕಸ್ಟಮರ್ಗೆ ಬೇಡ ಅಂದ್ರೆ ಎಲ್ಲ ಅಮೌಂಟ್ ರೀಫಂಡ್ ಮಾಡ್ತೀನಿ. ರೀಫಂಡೇ ಮಾಡ್ತೀರಾ? ಅಷ್ಟೊಂದು ನಾನು ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತೀನಿ. ನಮಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, 15 years ಎಕ್ಸ್ಪೀರಿಯನ್ಸ್. ಅಂದ್ರೆ ಬರೀ ಸ್ಟಿಚಿಂಗ್ ನಲ್ಲೇ ನಾವು 5 years ವಾರಂಟಿ. 5 years ವಾರಂಟಿ ಕೊಡ್ತೀರಾ? ಇದೆ ಮಾತು ಹೇಳಿದ್ದೆ ಲಾಸ್ಟ್ ಟೈಮ್ ವಿಡಿಯೋ ಹಾಕಿ, ಕಸ್ಟಮರ್ ಸುಮಾರು ಜನ ಬಂದ್ರು 5 years ಸ್ಟಿಚಿಂಗ್ ವಾರಂಟಿ ಕೊಡ್ತೀವಿ. ಅದೇ ಮಾತು ತಿರ್ಗಾ ಹೇಳ್ತೀನಿ, ಸ್ಟಿಚಿಂಗ್ 5 years ವಾರಂಟಿ ಕೊಡ್ತೀನಿ ಸರ್. ನಮಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ. ನೋಡಿ ಇನ್ನೊಂದು ವೆಸ್ಟ್ವುಡ್ ಲೆದರ್ ಅಂತ ಇದೆ. ಇದನ್ನು ತುಂಬಾ ಚೆನ್ನಾಗಿ ಒಳ್ಳೆ ಮೆಟೀರಿಯಲ್. ಇದ್ರಲ್ಲಿ ಇನ್ನು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಇದನ್ನು ಸ್ಕ್ರಾಚ್ ಆಗಲ್ಲ, 100% ಹೀಟ್ ಆಗಲ್ಲ. ಇದನ್ನು ಸೇಮ್ ಅದೇ ಹೀಟ್ ನೋಡಿ ಸರ್. ಸೊ ಫ್ರೆಂಡ್ಸ್ ನೋಡ್ಕೊಬಹುದು ನೀವು, ಏನು ಆಗ್ತಾ ಇಲ್ಲ ಒಂಚೂರು ಸರ್. ಆ ಬಟ್ಟೆ ನಾಪ ನೋಡೋದು ನೀವು ಹೆಂಗ್ ಕಲರ್ ಫೇಡ್ ಆಗ್ತಾ ಇದೆ, ಒಂಚೂರು ಆಗಲ್ಲ ಸರ್. ಕಸ್ಟಮರ್ ಕಣ್ಮುಂದೆ ಸುಮಾರು ಜನ ಹೇಳ್ತಾರೆ ವಿಡಿಯೋನಲ್ಲಿ ಹಾಕ್ತೀರಾ ಅಂತ, ಅವ್ರ ಕಣ್ಮುಂದೆ ಬೇಕಾದ್ರೆ ತೋರಿಸ್ಕೊಡ್ತೀನಿ ಅಂತ. ಇದ್ರಲ್ಲಿ ಫಿನಿಶಿಂಗು ನಾನು ಇಷ್ಟೊಂದು ಗ್ಯಾರಂಟಿ ಕೊಡ್ತೀನಿ. ಈ ಬಟ್ಟೆ ಅಂದ್ರೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ, ಒಂಚೂರು ರಿಂಕಲ್ಸ್ ಬರಲ್ಲ. ನಿಮ್ಗೆ ಕ್ಲಿಪ್ ಟು ಕ್ಲಿಪ್ ಫಿಟ್ಟಿಂಗ್ ಆಗುತ್ತೆ. ಸುಮಾರು ಕಸ್ಟಮರ್ಗೆ ಜಾಸ್ತಿ ವಯಸ್ಸಾಗಿರುತ್ತೆ, ಅವ್ರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಅವ್ರಿಗೋಸ್ಕರ ಫಾರ್ಮ್ನು ಬೇರೆ ಇದೆ ನಮ್ಮ ಹತ್ರ. ಎಲ್ಲರೂ 32 ಡೆನ್ಸಿಟಿ ಫಾರ್ಮ್ ಯೂಸ್ ಮಾಡ್ತಾರೆ. ನಮ್ಮ ಹತ್ರ 40 ಡೆನ್ಸಿಟಿ ತನಕ ಇದೆ. ನಾನು ತೋರಿಸ್ಕೊಡ್ತೀನಿ ರೀ ಸರ್. ನೋಡಿ ಇದು ಎಲ್ಲ ನೀವು ವಿಡಿಯೋನಲ್ಲಿ ನೋಡಿರೋ ಡಬಲ್ ಫಾರ್ಮ್ ಡಬಲ್ ಸ್ಟಿಚಿಂಗ್ ಇದೇ ಫಾರ್ಮು 7mm ಬರುತ್ತೆ ಸರ್. ಇದು ಇದೇನಾ ಎಲ್ಲರೂ ಸರ್ ಆಫರ್ ಅದು ಇದೆಲ್ಲ ಹಾಕೋದಲ್ಲ, ಎಲ್ಲ ಆಫರ್ಗೆ ಇದೆ ಸರ್ ಯೂಸ್ ಮಾಡೋದು. ಡಬಲ್ ಫಾರ್ಮ್ ಡಬಲ್ ಸ್ಟಿಚಿಂಗ್ 7mm ಬರುತ್ತೆ ಇದು. ಈ ಫಾರ್ಮ್ ನಿಮಗೆ ಡಬಲ್ ಮಾಡಿದ್ರೆ ಕಸ್ಟಮರ್ಗೆ ಒಂಚೂರು ಗೊತ್ತಾಗಲ್ಲ. ಈ ಫಾರ್ಮ್ ಹಾಕ್ತಾರೆ, ಡಬಲ್ ಸ್ಟಿಚಿಂಗ್ ಡಬಲ್ ಫಾರ್ಮ್ ಅಂತಾರೆ. ಆ ಥರ ನಾವು ಕೆಲಸ ಮಾಡಲ್ಲ. ಈ ಫಾರ್ಮ್ ಬೇಕು ಅಂದ್ರೆ ಈ ಫಾರ್ಮ್ ನಾವು ನೀವು ಕಸ್ಟಮರ್ ಕೇಳಿದ್ರು ನಾವು ಯೂಸ್ ಮಾಡಲ್ಲ. ಬರೀ 3500 ಹೇಳಿದೆಲ್ಲ ಅದಕ್ಕೆ ಮಾತ್ರ ಇದು ಯೂಸ್ ಆಗೋದು. ಅದಕ್ಕೆ ದಪ್ಪ ಫಾರ್ಮ್ ಹಾಕಿದ್ರೆ ಅದಕ್ಕೆ ಅಷ್ಟೊಂದು ಫಿನಿಶಿಂಗ್ ಬರಲ್ಲ ಸರ್. ಬೇರೆ ಮಿಕ್ಕಿದ ಎಲ್ಲ ಬಟ್ಟೆಗೆ ಇದೇ ಫಾರ್ಮ್ ಹಾಕಿ ಯೂಸ್ ಮಾಡ್ತೀವಿ. ಅದೇ 15mm ಫಾರ್ಮ್. ಅದನ್ನು ಫಾರ್ಮ್ ನಿಮಗೆ ತೋರಿಸ್ಕೊಡಿ ಸರ್. ಇದು 15mm. ಇದು 15mm ಸರ್. ಇದು ಎಲ್ಲ ಬಜಾರ್ ಪೂರ್ತಿ ಚೆನ್ನಾಗಿ ಯೂಸ್ ಮಾಡ್ತಾರೆ. ಇದು ಎಲ್ಲ ಬಜಾರ್ ಅವ್ರಿಗೆ ನಾವೇ ಹೊಲ್ಕೊಡೋದು ಸರ್. 15mm ಫಾರ್ಮ್ 32 ಡೆನ್ಸಿಟಿ ಬರುತ್ತೆ ಸರ್. ನಮ್ಮ ಕಸ್ಟಮರ್ಗೆ ಎಕ್ಸ್ಟ್ರಾ ಫಾರ್ಮ್ ಆಡ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಇದೇ ಫಾರ್ಮ್ ನಾನು ಹಾಕ್ತಾ ಇದ್ದಿದ್ದು. ಕಸ್ಟಮರ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು. ಇನ್ನೂ ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸ್ ಬರಲಿ ಅಂತ ಇದಕ್ಕಿಂತ ಚೆನ್ನಾಗಿ ಫಾರ್ಮ್ ತಗೊಂಡ್ ಬಂದಿದ್ದೀನಿ. ನೋಡಿ ಇದು 15mm ಫಾರ್ಮ್ ಬರುತ್ತೆ, 32 ಡೆನ್ಸಿಟಿ ಬರುತ್ತೆ. ಇನ್ನೊಂದು 15mm ಫಾರ್ಮ್ 40 ಡೆನ್ಸಿಟಿ ಬರುತ್ತೆ ಸರ್. ಈ ತರ ಫಾರ್ಮ್ ಬರೀ ಹಿಡ್ದು ನೋಡಿ. ಇದು ವೇಟ್ ಹೆಂಗೆ ಎಷ್ಟೈತೆ? ಓ ಹೌದು, ಇದು ವೆಯ್ಟ್ ಇದೆ ಅಲ್ಲ ಸರ್? ಈ ವೇಟ್ ಹಿಡಿದು ನೋಡಿ. ಆ ವೇಟ್ ಜಾಸ್ತಿ ಬರುತ್ತೆ ಸರ್, ಡೆನ್ಸಿಟಿ ಜಾಸ್ತಿ ಬರುತ್ತೆ ಸರ್. ಕಸ್ಟಮರ್ಗೆ ಫಿಟ್ ಆದ್ಮೇಲೆ ಸ್ವಲ್ಪ ಲಾಂಗ್ ಜರ್ನಿ ಮಾಡ್ತಾರೆ ಸುಮಾರು ಜನ. ಇಲ್ಲಿ ನೋವಾಗತ್ತೆ, ಇಲ್ಲಿ ಬೆನ್ನ ಮೇಲೆ ನೋವಾಗತ್ತೆ. ಈ ಫಾರ್ಮ್ ಹಾಕಿದ್ರೆ ಎಲ್ಲಿನೂ ನೋವಾಗಲ್ಲ ಸರ್. ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. 40 ಡೆನ್ಸಿಟಿ ಬರುತ್ತೆ ಸರ್ ಈ ಫಾರ್ಮ್. ತುಂಬಾ ಒಳ್ಳೆ ಫಿನಿಶಿಂಗ್ ಬರುತ್ತೆ. ಇದಕ್ಕಿಂತ ಪ್ರೀಮಿಯಂ ಬೇಕು ಅಂದ್ರೆ ಇದೆಯಾ ಸರ್? ಇದಕ್ಕಿಂತ ಪ್ರೀಮಿಯಂ ಇದೆ, ಬಟ್ ಅದು ಮೆಮೊರಿ ಫಾರ್ಮ್ ತರ ಬರುತ್ತೆ. ಇವಾಗ ಸುಮಾರು ಜನಕ್ಕೆ ವಯಸ್ಸಾಗಿರುತ್ತೆ, ಅವ್ರಿಗೆ ಗಾಡಿ ಡ್ರೈವ್ ಮಾಡೋದ್ ಸ್ವಲ್ಪ ಶೋಕಿ ಇರುತ್ತೆ. ಪಾಪ ಲಾಂಗ್ ಡ್ರೈವ್ ಹೋಗ್ತಾರೆ, ಅವ್ರಿಗೆ ಕೂತ್ಕೊಳ್ಳಕ್ ಹೋಗಕ್ ಆಗಲ್ಲ. ಅವ್ರಿಗೋಸ್ಕರ ಒಂದು ಸಾಫ್ಟಿ ಫಾರ್ಮ್ ಅಂತ ಬರುತ್ತೆ. ಸಾಫ್ಟಿ ಫಾರ್ಮ್ ಇದು ಹಾಕಿದ್ರೆ ನೀವು ಮನೆಯಲ್ಲಿ ಸೋಫಾ ಹಾಕೊಂಡು ಹೆಂಗ್ ಮಲ್ಗ್ತೀವ ಅದೇ ತರ ಫಿನಿಶಿಂಗ್ ಬರುತ್ತೆ ಸರ್. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಬರೀ ಥಿಕ್ನೆಸ್ ಎಷ್ಟಿದೆ, 1.5mm ಬರುತ್ತೆ ಇದು. ಇದು ಬಂದ್ಬಿಟ್ಟು 50 ಡೆನ್ಸಿಟಿ ಬರುತ್ತೆ ಸರ್ ನಿಮ್ಗೆ. 50 ಡೆನ್ಸಿಟಿ ನೋಡಿ. ಈ ತರ ಡಬಲ್ ಮಾಡಿ ನಾವು ಡೈರೆಕ್ಟ್ ಸೀಟ್ಸ್ ಗೆ ಇನ್ಕ್ಲೂಡ್ ಮಾಡೋದು. ಫುಲ್ ಒಳ್ಳೆ ಕುಷನ್ ಮೆಮೊರಿ ಫಾರ್ಮ್ ಸರ್ ಇದು. ನೋಡಿ ಎಷ್ಟಾದ್ರೂ ಪ್ರೆಸ್ ಮಾಡ್ಲಿ ಆರಾಮಾಗಿ ಬರುತ್ತೆ. ಕಸ್ಟಮರ್ ಕೂತ್ಕೊಂಡ್ರೆ ಅವ್ರಿಗೆ ಸುಮಾರು ಏಜ್ ಪರ್ಸನ್ಸ್ ಎಲ್ಲ ಯಾರಾದ್ರೂ ನಿಮ್ಮ ಮನೆಯಲ್ಲಿ ಇದ್ರೆ ಸೊ ಅವ್ರಿಗೆಲ್ಲ ಬಂದ್ಬಿಟ್ಟು ಈ ತರ ಸೀಟ್ಸ್ ಎಲ್ಲ ಯೂಸ್ ಆಗುತ್ತೆ. ಆರಾಮಾಗಿ ಯೂಸ್ ಆಗುತ್ತೆ ಕೂತ್ಕೊಂಡು ಹೋಗಕ್ಕೆ ಬರಕ್ಕೆ. ಅವ್ರಿಗೆ ಲಾಂಗ್ ಡ್ರೈವ್ ಮಾಡ್ತಾರ, ಅವ್ರಿಗೆ ಓಡ್ಸಕ್ ಆಗಲ್ಲ ಗಾಡಿ. ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಫಾರ್ಮ್ ಸರ್. ಇದು ಎಲ್ಲ ಇಷ್ಟು ಆಚೆ ಕಡೆ ನಿಮ್ಗೆ ಯಾರು ತೋರಿಸಲ್ಲ ಸರ್. ಸರ್ ನೀವು ಆಚೆ ಕಡೆ ಕೇಳಿ ಮೆಮೊರಿ ಫಾರ್ಮೇ ಹಾಕ್ತಿವಿ ಅಂತಾರೆ, ನಾರ್ಮಲ್ ಫಾರ್ಮ್ ಹಾಕ್ತಾರೆ. ನಿಮ್ಗೆ ಒಂಚೂರು ಇರಲ್ಲ. ನಿಮ್ ಕಣ್ಮುಂದೆ ತರಿಸಿ ಫಾರ್ಮ್ ಗೋಡಿನಿಂದ ತರಿಸಿ ನಿಮ್ ಕಣ್ಮುಂದೆ ಕಟ್ ಮಾಡಿ ನಿಮ್ ಕಣ್ಮುಂದೆ ಹಾಕ್ಕೊಡ್ತೀವಿ ಸರ್. ಸುಮಾರು ಜನಕ್ಕೆ ಬರಕ್ಕಾಗಲ್ಲ ಸರ್. ಇಲ್ಲಿ ಸುಮಾರು ಜನಕ್ಕೆ ಒಂದ್ ಮನ್ಸ್ನಲ್ಲಿ ಒಂದು ಇದು ಇರುತ್ತೆ, ಗಾಡಿ ಏನಾದ್ರು ಆಗ್ಬಿಡತ್ತೆ, ತಗೊಂಡೋಗಿದ್ರೆ ಸ್ಕ್ರಾಚ್ ಆಗ್ಬಿಡತ್ತೆ. ಅದಕ್ಕೋಸ್ಕರ ನಾವು ಈ ಸಲ ಸ್ಟಾರ್ಟ್ ಮಾಡಿರೋದು. ಅವ್ರ ಮನೆ ಹತ್ರ ನಾನೇ ಆರ್ಡರ್ ತಗೊಂಡು ಅವ್ರಿಗೆ ಫಿಕ್ಸ್ ಮಾಡ್ತೀವಿ ಸರ್. ಯಾವಾಗ ಬರ್ಬೇಕು ಅಂತ ಒಂದು ಫಿಕ್ಸ್ ಮಾಡ್ತೀವಿ, ಡೇಟು ಟೈಮು ಫಿಕ್ಸ್ ಮಾಡ್ತೀವಿ. ಆರ್ಡರ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಡೇ ನಿಮ್ಗೆ ಬೆಳಗ್ಗೆ ಬೇಕಾದ್ರೆ ಬೆಳಗ್ಗೆ ಫಿಟ್ಟಿಂಗ್ ನೆಕ್ಸ್ಟ್ ಡೇನೆ ಮಾಡ್ಕೊಡ್ತೀವಿ ಸರ್ ನಮ್ಮ ಹತ್ರ. ಇಲ್ಲ ಅವತ್ತೇ ಬೇಕು ಅಂದ್ರೆ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರೆ ಅವತ್ತೇ ಬೇಕಾದ್ರೆ ಫಿಟ್ ಫಿಕ್ಸ್ ಮಾಡ್ಕೊಡ್ತೀವಿ. ಆ ತರ ನಮ್ಮ ಹತ್ರ ಅಷ್ಟೊಂದು ಅಡ್ವಾಂಟೇಜ್ ಇದೆ. ಫ್ರೆಂಡ್ಸ್ ನೋಡ್ಕೊಳ್ಳಿ, ಸೇಮ್ ಡೇ ಬೇಕಂದ್ರೆ ನಿಮಗೆ ಸೇಮ್ ಡೇನೆ ಬಂದು ಡೆಲಿವರಿ ಸಿಗ್ಬಿಡುತ್ತೆ. ಇಲ್ಲಾಂದ್ರೆ ಒಂದ್ ದಿವಸ ಟೈಮ್ ತಗೊಂಡು ಸೂಪರ್ ಆಗಿ ಏನ್ ಫಿನಿಶಿಂಗ್ ಅವ್ರು ಹೇಳ್ತಾ ಇದಾರೋ ಸೊ ಅದೇ ತರ ನೋಡಿ ಸರ್. ನಾವು ಮಾಡಿರೋ ಫಿನಿಶಿಂಗ್ಸ್ ನೋಡಿ. ಈ ಒಂದು ಸೀಟ್ ಆಯ್ತು. ಇದು ಫುಲ್ ಓಲ್ಡ್ ಮಾಡಲ್ ಕುಂಟೋ. ನೀವು ಮೊದಲನೇ ವಿಡಿಯೋ ತಗೊಂಡಿದೀವಿ. ಹೆಂಗಿತ್ತು ಆ ಕುಶನ್ ಎಲ್ಲ ಹೋಗಿತ್ತು, ಎಲ್ಲ ಹೊಡೆದಿ ಪುಡಿ ಆಗೋಯ್ತು.
ಸೊ ಅದಕ್ಕೆ ಇವಾಗ ಫುಲ್ ಆಗಿ ರೆಡಿ ಮಾಡಿ ಅದಕ್ಕೆ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಫಿನಿಶಿಂಗ್ ಹೆಂಗ್ ಬಂದಿದೆ ನೋಡಿ, ಹೆಂಗಿದೆ. ಮೊದಲು ನೀವು ಸೀಟ್ ವಿಡಿಯೋ ತಗೊಂಡ್ರು ಸರ್, ವಿಡಿಯೋ ತಗೊಂಡ್ರು ಫುಲ್ ಹೋಗ್ಬಿಟ್ಟು ಫುಲ್ ಪುಡಿ ಆಗ್ಬಿಟ್ಟಿತ್ತು. ಆ ತರ ಸೀಟ್ ಇದ್ರೂ ರೆಡಿ ಆ ತರ ಸೀಟ್ ಇದ್ರೇನು ರೆಡಿ ಮಾಡಿದೀವಿ ನಾವು. ಆ ತರ ಸೀಟ್ಸ್ಗೆನೆ ಇಷ್ಟು ಚೆನ್ನಾಗಿ ಮಾಡ್ತೀವಿ ಅಂದ್ರೆ ನೀವೇ ಅರ್ಥ. ಹೊಸ ಸೀಟ್ಸ್ಗೆ ಹೆಂಗ್ ಫಿನಿಶಿಂಗ್ ಬರುತ್ತೆ ನಮ್ಮ ಹತ್ರ. ಓಕೆ ಸೂಪರ್ ಸರ್ ಬಂದ್ಬಿಟ್ಟು ಲೈಕ್ ಡೋರ್ ಡೆಲಿವರಿ ಎಲ್ಲಾನು ಇದೆ ಅಂತ ಹೇಳಿದ್ರು, ನಿಮ್ಮ ಮನೆಗೆ ಬಂದು ಮಾಡ್ತೀವಿ ಅಂತ. ಸೊ ತುಂಬಾ ಜನಗೂ ಮನಸ್ಸಲ್ಲಿ ಇರುತ್ತೆ ನಾವೇ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಮಾಡ್ಬೋದಾ ಅಂತ. ಸೊ ಅದು ಕೂಡ ಅವ್ರ ಹತ್ರ ಆಪ್ಷನ್ ಇದೆ. ಸೊ ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ. ಎಕ್ಸಾಕ್ಟ್ ಆಗಿ ಲೊಕೇಶನ್ ಬಂದ್ಬಿಟ್ಟು ಎಲ್ಲಿ ಬರುತ್ತೆ ನಮ್ಮ ವ್ಯೂವರ್ಸ್ಗೆ? ಕಂಫರ್ಟ್ ಕಾರ್ ಸೀಟ್ ಕವರ್ ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಸರ್, ಎಕ್ಸಾಕ್ಟ್ ಲೊಕೇಶನ್ ನಿಮ್ಗೆ ಕರ್ಕೊಂಡು ಬರುತ್ತೆ ಸರ್. ಬರೀ ಅಷ್ಟೇ, ನೀವು ಇಲ್ಲಿ ಬನ್ನಿ ಅಲ್ಲಿ ನಿಂತ್ಕೊಳ್ಳಿ ಆ ಥರ ಇಲ್ಲ ಸರ್. ಎಲ್ಲೋ ಅಂಗಡಿ ಇಟ್ಕೊಂಡು ಎಲ್ಲೋ ಯಾರ್ಯಾರೋ ಏನೇನೋ ಮಾಡ್ತಾರೆ, ಆ ಥರ ನಮ್ಮ ಹತ್ರ ಇಲ್ಲ. ಬರೀ ಕಂಫರ್ಟ್ ಕಾರ್ ಸೀಟ್ ಕವರ್ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೀವೇ ಅಲ್ಲೇ ರಿವ್ಯೂಸ್ ಎಲ್ಲ ನೋಡ್ಬೋದು, ಹೆಂಗಿದೆ ಕಸ್ಟಮರ್, ಹೆಂಗ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಕಸ್ಟಮರ್ ಅಂತ. ಬರೀ ಗೂಗಲ್ನಲ್ಲಿ ಸರ್ಚ್ ಮಾಡಿ ಕಂಫರ್ಟ್ ಕಾರ್ ಸೀಟ್ ಕವರ್ ಅಂತ, RV ರೋಡ್. ಎಕ್ಸಾಕ್ಟ್ ಒಂದೇ ಒಂದು ಬ್ರಾಂಚ್ ಮಾತ್ರ ಇರೋದು, ಯಾವುದು ಸೆಕೆಂಡ್ ಥರ್ಡ್ ಬ್ರಾಂಚ್ ಎಲ್ಲ ಇಲ್ಲ. ಯಾವುದು ಇಲ್ಲ ಫ್ರೆಂಡ್ಸ್ ನೋಡ್ಕೊಳ್ಳಿ, ಒಂದೇ ಒಂದು ಬ್ರಾಂಚ್ ಮಾತ್ರ ಇರೋದು. ಸೊ ಡೈರೆಕ್ಟ್ ಆಗಿ ಲೊಕೇಶನ್ ಕೊಟ್ಟಿರ್ತೀವಿ, ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ ಸರೇ ನಿಮಗೆ ಲೊಕೇಶನ್ ಕಳ್ಸಿಕೊಡ್ತಾರೆ. ನೀವು ಎಲ್ಲಿ ಬಂದಿದ್ದೀರಿ ಅಂತ ಹೇಳಿ ಅವರೇ ಬಂದು ಅವ್ರ ಟೀಮ್ ಮೇಟ್ ಯಾರಾದರೂ ಬಂದು ನಿಮ್ಗೆ ಕರೆಕ್ಟಾಗಿ ಲೊಕೇಶನಲ್ಲಿ ಸೇಫ್ ಕರ್ಕೊಂಡು ಬರ್ತಾರೆ. ಇಲ್ಲೇ ನೀವು ನೋಡ್ಬೋದು, ಕಣ್ಣು ಮುಂದ್ಗಡೆನೇ ಎಲ್ಲ ಬಂದ್ಬಿಟ್ಟು ಇಲ್ಲೇ ಪ್ರಿಪೇರ್ ಆಗೋದು. ಇಲ್ಲೇ ನೀವು ಒಂದು 1 hour 2 hour ಕೂತ್ಕೊಂಡ್ರೆ ಇಮಿಡಿಯೇಟ್ ಆಗಿ 4 hours ಟೈಮ್ ತಗೊಳ್ಳಿ. ಏನಕ್ಕೆ ಅಂದ್ರೆ ಅರ್ಜೆಂಟ್ 1 hour 2 hour ಅಂತ ಕೆಲಸ ಫುಲ್ ಹೆಂಗೋ ಮಾಡಿಕೊಡಲ್ಲ ಸರ್. 4 hours ಯಾವ್ದಾದ್ರು ಚಿಕ್ಕ ಗಾಡಿ ಇರಲಿ, ಸೆಡಾನ್ ಗಾಡಿ ಇರಲಿ 4 hours. ದೊಡ್ಡ ಗಾಡಿ ಹೋದ್ರೆ ಒಂದು 7 hours ಟೈಮ್ ಇರುತ್ತೆ. ಸೂಪರ್. ಸೊ ಹಂಗ ನೀವು ಡೈರೆಕ್ಟ್ ಆಗಿ ಇಲ್ಲಿ ಬರ್ಬೋದು, ಬಂದು ಇಲ್ಲೇ ಇದ್ಬಿಟ್ಟು ನೋಡ್ಕೊಂಡು ನೀವೆಲ್ಲ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದ್ರೆ ಕಾರ್ ಬಿಟ್ಬಿಟ್ಟು ನೀವೆಲ್ಲಾದ್ರೂ ಹೋಗ್ಬಿಟ್ಟು. ಸುಮಾರು ಜನಕ್ಕೆ ಮನ್ಸಿನಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಇವನ ಹತ್ರ ಬರೀ ನಾವು ಎಲ್ಲೋ ಕೂತ್ಕೊಂಡು ಆರ್ಡರ್ ಕೊಟ್ಬಿಟ್ರೆ ಹೆಂಗ್ ಮಾಡ್ತಾನೆ ನೋಡಿ. ಇದೆಲ್ಲ ಟೆಂಪ್ಲೇಟ್ಸ್, ಒಂದು 500 ವೆಹಿಕಲ್ ಟೆಂಪ್ಲೇಟ್ಸ್ ಇದೆ. 500 ವೆಹಿಕಲ್ ಟೆಂಪ್ಲೇಟ್ಸ್ ಇದೆ. ಯಾವ್ದಾದ್ರು ಗಾಡಿ ಹೇಳಿ ನೀವು, ನಾವು ಬರೀ ಫೋನ್ ನಲ್ಲಿ ಆರ್ಡರ್ ಕೊಟ್ರೆ ನಮ್ಮ ಹತ್ರನೇ ಟೆಂಪ್ಲೇಟ್ಸ್ ಇರುತ್ತೆ. ನಾವೇ ಕಟ್ ಮಾಡಿ ಎಲ್ಲ ಸ್ಟಿಚ್ ಮಾಡ್ಕೊಂಡು ಅಲ್ಲೇ ಬಂದೆ ನಾವು ಫಿಟ್ ಮಾಡ್ಕೊಡ್ತೀವಿ. ಬೇಕಾದ್ರೆ ನಿಮ್ಗೆ ಕಸ್ಟಮೈಸೇಷನ್ ಬೇಕು ಅಂದ್ರೆ ಅದು ಕೂಡ ಹೇಳಿದ್ರೆ ಸೊ ಅದು ಕೂಡ ಬೇರೆ ಆಕ್ಸೆಸರೀಸ್ ಏನಾದ್ರೂ ಐಟಮ್ ಇರಲಿ ಸರ್ ನಮ್ಮ ಹತ್ರ ಸಿಗುತ್ತೆ. ನಾವು ಬರೀ ಐಟಮ್ ಇವಾಗ ಶಿಫ್ಟ್ ಮಾಡಿರೋದು ಅಂಗಡಿ, ಇಲ್ಲಿ ಏನು ಇಕ್ಕಿಲ್ಲ. ಹೋಗ್ತಾ ಎಲ್ಲ ಇಕ್ತೀವಿ. ನಿಮ್ಗೆ ಆಕ್ಸೆಸರೀಸ್ ಕೂಡ ಎಲ್ಲ ನಮ್ಮ ಹತ್ರ ಇರುತ್ತೆ ಸರ್. ಮೊನ್ನೆ ಒಂದು ಕಸ್ಟಮರ್ ಇನೋವಾ ಹೈ ಕ್ರಾಸ್ ಮಾಡ್ಕೊಂಡು ಹೋದ್ರು, ಫುಲ್ ಫಿಟ್ಟಿಂಗ್ ಎಲ್ಲ. ಇದು ಡೋರ್ ವೈಸರು ಎಲ್ಲ ಏನೇನೋ ಹಾಕ್ಸ್ಕೊಂಡು ಹೋದ್ರು. ಪೂರ್ತಿ ಒಂದು 3 ಲಕ್ಷ ರೂಪಾಯಿ ಫಿಟ್ಟಿಂಗ್ ಮಾಡ್ಕೊಂಡು ಹೋದ್ರು. ಸೀಟ್ ಕವರ್ ಎಲ್ಲ ಕಸ್ಟಮರ್ ಎಷ್ಟು ಚೆನ್ನಾಗಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಅಷ್ಟೊಂದು ಚೆನ್ನಾಗಿ ಫೀಡ್ಬ್ಯಾಕ್. ಸೊ ಆಕ್ಸೆಸರೀಸ್ ಕೂಡ ಎಲ್ಲ ಬಂದ್ಬಿಡುತ್ತೆ. ಆಚೆ ಕಡೆ ಒಂದು 10,000 ಗೆ ಸಿಕ್ಕಿದ್ರೆ ನಮ್ಮ ಹತ್ರ 9,000 ಗೆ ಸಿಗುತ್ತೆ. 9,000 ಅಷ್ಟೊಂದು ನಮ್ಮ ಹತ್ರ ಚೆನ್ನಾಗಿದೆ. ನಮ್ಮ ಹೋಲ್ಸೇಲ್ ಎಲ್ಲ ಐತೆ, ಗೋಡನು ಎಲ್ಲ ಬೇಕಾದ್ರೆ ಮಾಡ್ಕೊಡ್ತೀವಿ. ಸೊ ಇದು ಕೂಡ ನೋಡ್ಬೋದು, ಇದು ಕೂಡ ಹೊಸದಾಗಿ ಒಂದು ಮಾಡಿದ್ದಾರೆ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಬಕೆಟ್ ಸೀಟ್ ತರ ಮಾಡಿದೀರಾ? ಸೀಟ್ಸ್ ಬಕೆಟ್ ಟೈಪ್ ಫಿಟ್ಟಿಂಗ್ ಎಲ್ಲ ರ್ಯಾಲಿ ಸೀಟ್ಸ್ ಅದೆಲ್ಲ ಬರುತ್ತೆ. ಅದ್ರಲ್ಲಿ ಎಲ್ಲ ನಿಮ್ಗೆ ಡೆನ್ಸಿಟಿ ಕಮ್ಮಿ ಬರುತ್ತೆ. ಎಲ್ಲ ಪೈಪ್ ಬರುತ್ತೆ ಸೈಡ್ ನಲ್ಲಿ, ಈ ತರ ಕುಶನ್ ಬರಲ್ಲ. ಓಕೆ, ಇದರಲ್ಲಿ ಫುಲ್ ಎಲ್ಲ ಫುಲ್ ಕುಶನ್ ಇದೆ. ನಿಮ್ದು ಎಲ್ಲ ಸೀಟ್ಸ್ ಹಂಗೆ ಇರುತ್ತೆ. ಬರೀ ಆ ಕುಶನ್ ತೆಗ್ದಿ ನಮ್ ಕುಶನ್ ಎಕ್ಸ್ಟ್ರಾ ಆಡ್ ಮಾಡ್ತೀವಿ. ಓಕೆ, ಎಲ್ಲ ಕಾರ್ಗೂ ಮಾಡ್ತೀರಾ? ಎಲ್ಲ ಕಾರ್ಗೂ ಆಗುತ್ತೆ ಸರ್. ಯಾವ್ದಾದ್ರು ಗಾಡಿ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಒಂದು 15 ವೆಹಿಕಲ್ ಗೆ ಆಗಿದೀವಿ. ಅದು ಕೂಡ ತುಂಬಾ ಚೆನ್ನಾಗಿದೆ. ಏನು ಇಲ್ಲ ಸರ್. ಇದ್ನಲ್ಲಿ ಥೈ ಸಪೋರ್ಟ್ ಬರುತ್ತೆ, ಎಕ್ಸ್ಟ್ರಾ ಥೈ ಸಪೋರ್ಟ್ ಬರುತ್ತೆ. ಫುಲ್ ಚೆನ್ನಾಗಿ ಇಲ್ಲಿ ನೋವಾಗಲ್ಲ. ಥೈ ಸಪೋರ್ಟ್ ಹಾಕೊಂಡ್ರೆ ಇಲ್ಲಿ ಶೋಲ್ಡರ್ ನೋವಾಗಲ್ಲ. ಅಷ್ಟೊಂದು ಚೆನ್ನಾಗಿ ಸೀಟ್ ಬರುತ್ತೆ, ಒಳ್ಳೆ ಕಂಫರ್ಟಬಲ್ ಸಿಗುತ್ತೆ ಸರ್. ಯಾವ್ದಾದ್ರು ಈ ಗಾಡಿಯಲ್ಲಿ ಆರಾಮಾಗಿ ಮಾಡ್ಕೊಡ್ಬೋದು ಈ ತರ ಸೀಟ್ಸ್. ಓಕೆ, ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದಾಯ್ತಲ್ಲ ಸರ್? ಆಯ್ತು ಸರ್. ಬೇರೆ ಏನಾದ್ರು ಇದೆಯಾ? ಇಲ್ಲ, ನಾನು ಸ್ಟಿಚ್ ಮಾಡೋದು ನೋಡಿ, ಬೇರೆ ಅಂಗಡಿಯಲ್ಲಿ ಯಾರೋ ನಿಂತ್ಕೊಂಡು ಹೇಳ್ತಾನೆ, ಯಾರ ಹತ್ರನೋ ಕೆಲಸ ಮಾಡಿಸ್ತಾನೆ. ನಮ್ಮ ಹತ್ರ ಎಲ್ಲ ನಾನೇ ಎಲ್ಲ ಸ್ಟಿಚ್ ಮಾಡಿ ಎಲ್ಲ ಫಿಟ್ಟಿಂಗ್ ಎಲ್ಲ ನಾವೇ ಮಾಡಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಒಂದು ವಾಕ್ ಅವರ್ ತರ ಬನ್ನಿ ಸರ್. ನೋಡಿ ಸರ್, ನಾನೇ ಎಲ್ಲ ಪೂರ್ತಿ ನಾನೇ ಸ್ಟಿಚ್ ಮಾಡ್ತೀನಿ. ಓಕೆ, ಸೊ ನಿಮ್ಗೂ ಎಲ್ಲ ಕೆಲಸ ಮಾಡಕ್ ಗೊತ್ತು? ಎಲ್ಲ ನನ್ಗೆ ಎಲ್ಲ ಟೋಟಲ್ ಕೆಲಸ ಬರುತ್ತೆ ಸರ್. ಬಟ್ ಒಂದ್ ಗಾಡಿಗೆ ಒಂದು 7-8 ಜನ ಬೇಕೇ ಬೇಕಾಗಿರುತ್ತೆ. ಅದಕ್ಕೋಸ್ಕರ 1 ಜನ ಮಾಡಿದ್ರೆ ಒಂದ್ ಗಾಡಿಗೆ 1 ದಿವಸ ಟೈಮ್ ಆಗುತ್ತೆ. ಅದಕ್ಕೆ 7 ಜನ ಸೇರಿ ಒಂದ್ ಗಾಡಿಗೆ ಕೆಲಸ ಮಾಡ್ತೀವಿ. ಬೇಗ ಬೇಗ ಆಗುತ್ತೆ. ಇವರು ಒಂದು ಪೀಸ್ ಮಾಡ್ತಾರ. ಅಲ್ಲಿ ಮಿಷಿನ್ ಐತೆ ನಮ್ಮ ಹತ್ರ, ಒಂದು 5 ಮಿಷಿನ್ಸ್ ಐತೆ ಸರ್. ಎಲ್ಲ ಚೆನ್ನಾಗಿ ನೋಡಿ, ಹೈ ಕ್ವಾಲಿಟಿ ಥ್ರೆಡ್ ಹಾಕ್ತಿವಿ. ಇದು 10 ನಂಬರ್ ಥ್ರೆಡ್ ಅಂತ ಬರುತ್ತೆ. ಇದು ಆಚೆ ಕಡೆ ಔಟ್ಫಿಟ್ ತುಂಬಾ ಕಮ್ಮಿ ಸಿಗತ್ತೆ ಸುಮಾರು ಜನ ಹತ್ರ, ಬಟ್ ತುಂಬಾ ಕಮ್ಮಿ. ನಮ್ಮ ಹತ್ರ 10 ನಂಬರ್ ಥ್ರೆಡಿಂಗ್ ಇದೆ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಇದೆಲ್ಲ ಥ್ರೆಡ್ ಹಾಕಿ ನೋಡಿ, ಒಂದು ಕವರ್ ಫಿನಿಶ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಫ್ರೆಂಡ್ಸ್ ನೋಡಿ, ಸೊ ಓನರೇ ಬಂದ್ಬಿಟ್ಟು ಇಲ್ಲಿ ಫುಲ್ ಕಂಪ್ಲೀಟ್ ಆಗಿ ಸ್ಟಿಚ್ ಮಾಡ್ತಾ ಇದ್ದಾರೆ. ಸೊ ನೀವು ಬೇರೆ ಅಂಗಡಿ ಎಲ್ಲ ಹೋದ್ರೆ ಲೈಕ್ ಓನರ್ ಸುಮ್ಮನೆ ಬೇರೆ ಅವ್ರಿಗೆ ಕೊಡ್ತಾರೆ, ಇದು ಮಾಡ್ಸ್ಕೊಂಡು ಪಾಪ ಹಾಕ್ತಾರೆ. ಇಲ್ಲಿ ಆ ಥರ ಎಲ್ಲ ಏನೂ ಇಲ್ಲ. ಸೊ ಎಲ್ಲರೂ ಈಕ್ವಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ನೋಡ್ಬೋದು. ಸೊ ಆಲ್ರೆಡಿ ಸ್ಟಿಚ್ ಮಾಡ್ತಾ ಇದ್ದಾರೆ. ಇವಾಗ ನಿಮಗೆ ಫಿನಿಶಿಂಗ್ ತೋರಿಸ್ಕೊಡ್ತೀನಿ ನೋಡಿ ಹೆಂಗೆ ಬಂದಿದೆ ಅಂತ.
ಸರ್ ಎಲ್ಲರೂ ನಮ್ಮ ಹತ್ರನೇ ಆರ್ಡರ್ ಕೊಡ್ತಾರೆ, ನಮ್ಮ ಹತ್ರನೇ ಸ್ಟಿಚ್ ಮಾಡ್ತಾರೆ. ಹ್ಮ್ ನಾವು ಈ ತರ ವಿಡಿಯೋ ಹಾಕಿದ್ರೆ ನಮ್ಗೆ ಹೇಳ್ತಾರೆ ಸರ್ ಪಾರ್ಕಿಂಗ್ ಸ್ಪೇಸ್ ಇರಲ್ಲ ಏನೇನೋ ಅಂತ ಸುಮಾರು ಜನ ಹೇಳ್ತಾರೆ. ಅವ್ರಿಗೆ ಏನು ಗೊತ್ತಾ, ಎಲ್ಲ ನಾವೇ ದುಡ್ಡು ಸಂಪಾದಿಕೊಂಡು ಮಾಡ್ಬೇಕು. ನಾವು ಬೇರೆಯವ್ರ ತರ ಇಲ್ಲ ಸರ್, ನಾವು ಅವ್ರಕ್ಕಿಂತ ಜಾಸ್ತಿ ರೇಟ್ ಹೇಳಲ್ಲ. ಏನ್ ಮೆಟೀರಿಯಲ್ ಕಾಸ್ಟಿಂಗ್ ಇದೆ ಅದೇ ಕಾಸ್ಟಿಂಗ್ ಹೇಳ್ತೀವಿ ಸರ್. ನೋಡಿ ಈ ಮೆಟೀರಿಯಲ್ VIP ಲೆದರ್ ಅಂತ ಕಾಸ್ಟ್ಲಿ ಮೆಟೀರಿಯಲ್, ಇದಕ್ಕೆ ಕಾಪಿ ಬರುತ್ತೆ ಸರ್. 100% ಏನು ಒಂಚೂರು ಕಸ್ಟಮರ್ಗೆ ಗೊತ್ತೇ ಆಗಲ್ಲ ಸರ್. ಇದು ಅಂತ ತೋರಿಸ್ತಾರೆ, ಅವ್ರ ಕಣ್ಮುಂದೆ ಏನು ಕೆಲಸ ಆಗಲ್ಲ ಕಸ್ಟಮರ್ ಆಚೆ ಕಡೆ. ಇದು ನೋಡಿ ಈ ತರ ಪ್ಯಾಕಿಂಗ್ ಸೇಮ್ ಬರುತ್ತೆ. ಸ್ಯಾಂಪಲ್ ಇಟ್ಕೊಂಡು ನೋಡೋಣ ಗೊತ್ತಾಗೋದು ಕಸ್ಟಮರ್ಗೆ. ಕವರ್ ಈ ತರ ರೆಡಿ ಆಗ್ಬಿಟ್ರೆ ಈ ತರ ಫಾರ್ಮ್ ಆಗ್ಬಿಡ್ತಾರೆ, ಯಾವ್ದು ಎಲ್ಲ ಹಾಕಿದಾರ ಅಂತ ಒಂಚೂರು ಗೊತ್ತಾಗಲ್ಲ. ನಮ್ಮ ಹತ್ರ ಬಂದ್ರೆ ನಿಮ್ ಕಣ್ ಮುಂದೆ ಪೀಸ್ ಟು ಪೀಸ್ ಏನೇನ್ ಮೆಟೀರಿಯಲ್ ಹಾಕ್ತಿವಿ ನಾವು ಎಲ್ಲ ತೋರಿಸ್ಕೊಡ್ತೀವಿ ಸರ್. ನೋಡಿ ಈ ತರ ಬರುತ್ತೆ ಫಿನಿಶಿಂಗ್, ನೋಡ್ಕೊಳ್ಳಿ ಎಷ್ಟು ಪ್ರೀಮಿಯಂ ಆಗಿ ಮಾಡಿದ್ದಾರೆ ಸರ್. ನಮ್ದು ಇಲ್ಲಿಂದ ಛತ್ತೀಸ್ಗಢ ತನಕ ಹೋಗುತ್ತೆ ಸರ್ ಕವರ್. ಅಷ್ಟೊಂದು ಲಾಂಗ್ ಬೆಳ್ತೀವಿ. ಎಲ್ಲ ತಮಿಳ್ನಾಡು ನಮ್ದೇ ಕವರ್ ಹೋಗುತ್ತೆ, ತಮಿಳ್ನಾಡು ಎಲ್ಲ ಹೋಗುತ್ತೆ. ಇಲ್ಲಿಂದ ಎಲ್ಲೆಲ್ಲೋ ಸುಮಾರು ಜಾಗ ಹೋಗುತ್ತೆ ಸರ್ ನಮ್ಮ ಹತ್ರ ಕವರ್ಸ್. ನಮ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ, ಅಷ್ಟೊಂದು ಆರ್ಡರ್ ಬರುತ್ತೆ ನಮ್ಗೆ. ಬರೀ ಒಂದು 4 hours ಟೈಮ್ ಕೊಟ್ರೆ ತುಂಬಾ ಒಳ್ಳೆ ಫಿನಿಶಿಂಗ್ ಮಾಡ್ಕೊಡ್ತೀವಿ. ಕಸ್ಟಮರ್ ಖುಷಿಯಾಗಿ ಹೋಗ್ಬೇಕು ನಮ್ಮ ಹತ್ರ. ದುಡ್ಡು ಎಲ್ಲರೂ ಸಂಪಾದನೆ ಮಾಡ್ತಾರೆ ಸರ್, ಹೆಸರು ತುಂಬಾ ಕಮ್ಮಿ ಜನ. ಓಕೆ ಸೊ ಫ್ರೆಂಡ್ಸ್ ನೋಡಿ, ಸೊ ಇದಕ್ಕಿಂತ ಡೀಟೇಲ್ಡ್ ಆಗಿ ಯೂಟ್ಯೂಬಲ್ಲೇ ನಿಮಗೆ ವಿಡಿಯೋ ಸಿಗಲ್ಲ. ಸೊ ಇದೇ ಫಸ್ಟ್ ಟೈಮು ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಕಡೆಯಿಂದ ಒಂದು ಸೀಟ್ ಕವರ್ಸ್ಗೆ ಇಷ್ಟೊಂದು ಪ್ರಯಾರಿಟಿ ಕೊಟ್ಟು ಇಷ್ಟೊಂದು ಸೂಪರ್ ಆಗಿ ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮಗೆ ನಾಲೆಜ್ ಬರಬೇಕು ಅಂತಲೇ ಈ ವಿಡಿಯೋ ಮಾಡಿರೋದು. ಈ ವಿಡಿಯೋನ ದಯವಿಟ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬಂದ್ಬಿಟ್ಟು ಶೇರ್ ಮಾಡಿ, ಸೊ ಲೈಕ್ ಮಾಡಿ. ಸರ್ ನನಗೊಂದು ಪರ್ಸನಲಾಗಿ ಒಂದು ಕ್ವೆಶನ್ ಇದೆ ನಿಮ್ಮ ಹತ್ರ. ನಿಮ್ಮ ಪರ್ಸನಲ್ ಫೇವ್ರೇಟ್ ಯಾವುದು ಸರ್? ಯಾವ ಕವರ್ಸ್ ನಿಮ್ಮ ಪರ್ಸನಲ್, ನಿಮ್ಮ ಗಾಡಿ ಇದ್ರೆ ಯಾವ ಕವರ್ ಅಂತ ಬರುತ್ತೆ ಸರ್? ಓಕೆ, ನಿಮ್ ಗಾಡಿ ಇದ್ರೆ ಈ ಕವರ್ ನಮ್ಮ ಗಾಡಿಗೆ ಆಲ್ಮೋಸ್ಟ್ ಹಾಕಿದೀವಿ. i20 ಇದೆ, ಪೋಲೋ ಇದೆ ನಮ್ಮ ಹತ್ರ. 2 ಗಾಡಿಗೂ ಇದೆ ಕವರ್. ಒಂದು 24 hours ಡ್ರೈವ್ ಮಾಡಿದೆ, ಒಂಚೂರು ಸ್ವೆಟ್ ಬಂದಿಲ್ಲ ಸರ್. ಒಂಚೂರು ಸ್ವೆಟ್ ಬಂದಿಲ್ಲ. ಅಷ್ಟೊಂದು ಸೂಪರ್ ಆಗಿದೆ. ಇನ್ನು 3 ಮೆಟೀರಿಯಲ್ ತೋರಿಸಿದೆ, ಅದು ಬೇರೆ ಬೇರೆ ಲೆದರ್. ಅದು 3 ಮೆಟೀರಿಯಲ್ ತುಂಬಾ ಒಳ್ಳೆ ಕ್ವಾಲಿಟಿ, ಒಳ್ಳೆ ಫಿನಿಶಿಂಗ್. ನಿಮ್ಗೆ ಪರ್ಸನಲ್ ಫೇವರೇಟ್ ಇದು ರೆಸ್ಟೋಡ್ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಬಟ್ ಈ ಮೆಟೀರಿಯಲ್ಗೆ ನೀವು ಆರ್ಡರ್ ಕೊಡೋಕ್ಕಿಂತ ಮುಂಚೆ ಒಂದೇ ವೇಟೇ ಮಾಡಬೇಕು ಸರ್. ಏನಕ್ಕೆ ಅಂದ್ರೆ ಇಲ್ಲಿಂದ ಬರಲ್ಲ, ಇದು ಔಟ್ ಸೈಡ್ ಇಂದ ಆರ್ಡರ್ ಮಾಡಿದ್ರೆ ನಮ್ಗೆ ಬಟ್ಟೆ ಬರೋದು. ಇದು ಒಂದ್ ಮೆಟೀರಿಯಲ್ ನಮ್ಮ ಹತ್ರ ಔಟ್ ಸೈಡ್ ಇಂದ ನಾವು ತರಿಸ್ತೀವಿ, ಮಿಕ್ಕಿದೆಲ್ಲ ನಮ್ಮ ಹತ್ರ ಇದೆ. ಇದು ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಇದು ಫ್ರೆಂಡ್ಸ್ ನೋಡ್ಕೊಳ್ಳಿ. ಸೊ ಅವ್ರ ಕಾರ್ಸ್ಗೇನು ಇದೇ ಹಾಕಿದ್ದಾರೆ, ವೆಸ್ಟ್ವುಡ್ ಅಂತ ಈ ಮೆಟೀರಿಯಲ್ ಹೆಸರು. ಸೊ ಇಲ್ಲಿ ಬಂದು ನೀವು ಇನ್ ಕೇಸ್ ನಿಮ್ಗೆ ಏನಾದ್ರು ಈ ಮೆಟೀರಿಯಲ್ ಬೇಕು ಅಂದ್ರೆ ವೆಸ್ಟ್ವುಡ್ ಅಂತ ಅವ್ರಿಗೆ ಕೇಳಿ, ನಿಮಗೆ ಫುಲ್ ಯಾವ ಕಾರು ಏನ್ ಹೇಳಿದ್ರೆ ಕೊಟೇಶನ್ ಎಲ್ಲ ಕೊಡ್ತಾರೆ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ಬಂದ್ಬಿಟ್ಟು ಸೊ ಮೊದಲು ಸುಮಾರು ಜನ ಏನ್ ಮಾಡ್ತಾರೆ, ಮೊದಲೇ ಕಾಸೆಲ್ಲ ಇಸ್ಕೊಂತಾರೆ. ನಮ್ಮ ಹತ್ರ ಅಲ್ಲ, 30% ಪೇ ಮಾಡ್ಲಿ, ಆಮೇಲೆ ಮಿಕ್ಕಿದ ಕೆಲಸ ಆದ್ಮೇಲೆ ಸ್ಯಾಟಿಸ್ಫೈ ಆದ್ರೆ ಕಾಸು ಕೊಡ್ಲಿ ಸರ್. ಇಲ್ಲ ಏನಾದ್ರು ಪ್ರಾಬ್ಲಮ್ ಇದೆ, ಎಲ್ಲ ನಾನು ಪೇ ಮಾಡ್ಬಿಟ್ಟಿದೀನಿ, ಅವ್ನಿಗೆ ಹೇಳಿದ್ರೆ ಮಾಡ್ಕೊಡ್ತಾನೋ ಇಲ್ಲ ಆ ತರ ನಮ್ಮ ಹತ್ರ ಏನು ಒಂಚೂರು ಇಲ್ಲ ಸರ್. 30% ಬೇರೆ ಪೇ ಮಾಡ್ಲಿ, ಎಲ್ಲ ಪೂರ್ತಿ ಕೆಲಸ ಆದ್ಮೇಲೆ ಆಮೇಲೆ ಪೇಮೆಂಟ್ ಮಾಡ್ಲಿ. ಎಲ್ಲ ನೋಡ್ಕೊಂಡು ಪಿನ್ ಟು ಪಿನ್ ಚೆಕ್ ಮಾಡ್ಲಿ ಕಸ್ಟಮರ್ ಹೆಂಗಿದೆ ಹೆಂಗಿಲ್ಲ ಅಂತ, ಆಮೇಲೆ ಪೇಮೆಂಟ್ ಮಾಡಿ ಸರ್. ನಮ್ಮ ಹತ್ರ ಅಷ್ಟೊಂದು ಅಡ್ವಾಂಟೇಜ್ ಸರ್. ನಾವು ಓಪನ್ ಆಗಿ ನಾವು ಏನಂದ್ರೆ ಬರೀ ಕಸ್ಟಮರ್ ಖುಷಿ ಆಗ್ಬೇಕು ಸರ್, ನಮ್ದು ಹೆಸರು ಇರಬೇಕು. ನೋಡಿ ಇವಾಗ ಸ್ಟಾನ್ಲಿ, ಮಾರ್ವಿನ್ ಅಂತ ಇದೆ, ಆ ತರ ಹೆಸರು ಮಾಡ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ಒಂದು ಆಸೆ. ಅದಕ್ಕೆ ನೀವು ಇಷ್ಟೊಂದು ಮಾಡ್ತಾ ಇದ್ದೀರಾ. ಸೊ ಡೀಟೇಲ್ಸ್ ಕೂಡ ನಿಮಗೆ ಕಂಪ್ಲೀಟ್ ಆಗಿರುತ್ತೆ. ಸೊ ನಾನು ಹೇಳಿದ ತರನೇ ಫಸ್ಟ್ ಟೈಮ್ ನಾವೇ ಈ ತರ ಒಂದು ಲೈಕ್ ಪಿನ್ ಟು ಪಿನ್ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಸೊ ಸ್ಟಿಚಿಂಗ್ ಇಂದ ಥ್ರೆಡ್ ಯಾವ್ದು ಯೂಸ್ ಮಾಡ್ತಾರೆ, ಯಾವ್ದು ಫೋಮ್ ಯೂಸ್ ಮಾಡ್ತಾರೆ, ಸೊ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನೀವು ಯಾರಾದರೂ ಬಂದ್ಬಿಟ್ಟು ನಿಮ್ಮ ಕಾರ್ಸ್ ಇಟ್ಕೊಂಡಿರ್ತೀರಾ, ಹೊಸ ಕಾರ್ ಇಟ್ಕೊಂಡಿರ್ತೀರಾ, ಇಲ್ಲಾಂದ್ರೆ ಹಳೆ ಕಾರು, ಸೊ ಸೀಟ್ ಕವರ್ಸ್ ಎಲ್ಲ ಅಪ್ಗ್ರೇಡ್ ಮಾಡಬೇಕಂದ್ರೆ ನೀವು ಆರಾಮಾಗಿ ಸರ್ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು, ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು. ಈ ಪ್ಲೇಸ್ ವಿಸಿಟ್ ಮಾಡಿ ನೀವು ಆರಾಮಾಗಿ ನೀವು ತಗೊಬೋದು. ಸೊ ತುಂಬ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನೀವು ಕೊಟ್ಟಿದ್ದಕ್ಕೆ. ನಮ್ಮ ಚಾನಲ್ ಕಡೆಯಿಂದ ಯಾರಾದರೂ ಬಂದರೆ ಒಂದು ಒಳ್ಳೆ ಡಿಸ್ಕೌಂಟ್ ಮಾಡಿ ಅವ್ರಿಗೆ. ನಾನು ನಂದು ಚಾನಲ್ ಇದು ಪೇಜು ಟ್ಯಾಗ್ ಮಾಡಿ ನನ್ನ ಚಾನಲ್ಗೇನು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದರೆ ಏನಾದರೂ ಖಂಡಿತ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ. ಸರ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಅದನ್ನ ಫಾಲೋ ಮಾಡ್ಕೊಳ್ಳಿ. ನಮ್ಮದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ, ಫಾಲೋ ಮಾಡ್ಕೊಂಡು ಡೈರೆಕ್ಟಾಗಿ ಇಲ್ಲಿ ಬನ್ನಿ, ನಿಮಗೆ ಅಡಿಷನಲ್ ಡಿಸ್ಕೌಂಟ್ ಸಿಗುತ್ತೆ. ಇಲ್ಲಾಂದ್ರೆ ವಿಡಿಯೋ ನೋಡ್ಕೊಂಡು ಬಂದ್ರೆ ಅಂತ ಹೇಳಿದ್ರೆ ಕೂಡ ಏನಾದರೂ ಒಂದು ಗಿಫ್ಟ್ ಕೊಡ್ತೀನಿ, ಇಲ್ಲಾಂದ್ರೆ ಸ್ಟೇರಿಂಗ್ ಕವರ್ ಕೊಡ್ತೀನಿ, ಇಲ್ಲಾಂದ್ರೆ ನೆಕ್ ಪಿಲ್ಲೋಸು, ಇಲ್ಲ ಏನಾದರೂ ಒಂದು ಅವ್ರಿಗೆ ಖುಷಿಯಾಗಿ ಹೋಗ್ಬೇಕು ಸರ್ ಕಸ್ಟಮರ್. ನಮಗೆ ಅಷ್ಟೇ, ಕಾಸು ಏನು ಮುಖ್ಯ ಇಲ್ಲ, ಬರೀ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ನಮಗೆ ಅಷ್ಟೇ ಸರ್. ಖಂಡಿತ ಮಾಡ್ಕೊಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ವಿಡಿಯೋ ಇನ್ನ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಡೆ ಸಿಗೋಣ. ಥ್ಯಾಂಕ್ ಯು, ಬಾಯ್.